Hello students, good evening. ಎಲ್ಲರಿಗೂ ನಮಸ್ಕಾರ. Welcome to tchr live classes. ಇವತ್ತು ನಾವು ಸೆಕೆಂಡ್ PUC ಬಯಾಲಜಿಯ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರ್ನ ಪಾರ್ಟ್ 3 ಅಲ್ಲಿ 3 ಅನ್ನ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ರೈಟ್ ಸ್ಟೂಡೆಂಟ್ಸ್, ಆಲ್ರೆಡಿ ನೀವು ಲಾಸ್ಟ್ 2 ಸೆಷನ್ ಅನ್ನು ಅಟೆಂಡ್ ಆಗಿರ್ತೀರಿ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರ್, ವಿಚ್ ಈಸ್ one very important chapter from second PUC biology. Right students, we have covered so many important concepts from this chapter. Today we are with the last part of human health and disease chapter. Right students, so already last year session alli ನಾವು ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಲೈಕ್ ವಾಟ್ ಆರ್ ದ ಕಾಮನ್ ಹ್ಯೂಮನ್ ಡಿಸೀಸಸ್, ಇನ್ಫೆಕ್ಷಿಯಸ್ ಡಿಸೀಸಸ್ ಯಾವುದೆಲ್ಲ ಮನುಷ್ಯರಿಗೆ ಬರ್ತದೆ, ವಾಟ್ ಈಸ್ ಇಮ್ಯುನಿಟಿ, ವಾಟ್ ಆರ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಇಮ್ಯುನಿಟಿ ವಿ ಹ್ಯಾವ್ ಇನ್ ಅವರ್ ಬಾಡಿ, ಹೌ ಇಟ್ ವರ್ಕ್ಸ್, ಅದೇ ಥರ ಏಡ್ಸ್ ಅಂದ್ರೆ ಏನು, ವಾಟ್ ಈಸ್ ಏಡ್ಸ್, HIV ಏಡ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ ಲಾಸ್ಟ್ ಸೆಷನ್ ಅಲ್ಲಿ. ರೈಟ್, ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಆ ಚಾಪ್ಟರ್ ಅನ್ನ ಕಂಟಿನ್ಯೂ ಮಾಡ್ತಾ, ಇದು ಲಾಸ್ಟ್ ಸೆಷನ್ ಆಗಿರ್ತದೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರ್ ಇಂದ. ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ನಾವಿವತ್ತು HIV ಏಡ್ಸ್ ಅದನ್ನ ಕಾಸ್ ಮಾಡುವಂತಹ ಆರ್ಗ್ಯಾನಿಸಮ್ ದ್ಯಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ಲಾಸ್ಟ್ ಕ್ಲಾಸ್. ರೈಟ್, ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದೇವೆ, ನಿಮ್ಗೆ ನೆನಪಿದ್ರೆ ವಿ ಹ್ಯಾವ್ ಸ್ಟಡಿಡ್ ವಾಟ್ ಕಾಸಸ್ HIV ಅಂತ ಕಲ್ತಿದ್ದೇವೆ. ರೈಟ್, ಸೆಕೆಂಡ್, ವಾಟ್ ಕಾಸಸ್ HIV? HIV is caused by the retrovirus. Right, it is caused by a retrovirus, a kind of virus which has RNA as genome ಅಲ್ವಾ. ಆಮೇಲೆ ಅದು ಹೇಗೆ ಟ್ರಾನ್ಸ್ಮಿಟ್ ಆಗ್ತದೆ, ಯಾವುದೆಲ್ಲ ವೇಯಲ್ಲಿ ಅದು ಟ್ರಾನ್ಸ್ಮಿಟ್ ಆಗ್ತದೆ ಮನುಷ್ಯರಿಂದ ಮನುಷ್ಯರಿಗೆ ಅನ್ನೋದನ್ನು ಕೂಡ ಕಲ್ತ್ಕೊಂಡೇವೆ. ಸೊ ಇವತ್ತಿಂದ ನಾವು ಈ HIV ವೈರಸ್ ಹೇಗೆ ನಮ್ಮ ಬಾಡಿಯಲ್ಲಿ ಮಲ್ಟಿಪ್ಲೈ ಆಗ್ತದೆ ಅನ್ನೋದನ್ನ ಕಲ್ತ್ಕೊಳ್ಳುವ. ಅದೇ ಥರ ಕ್ಯಾನ್ಸರ್ ಅನ್ನೋ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಅರ್ಥ ಮಾಡ್ಕೊಳ್ಳುವ. ಹಾಗೆ ಡ್ರಗ್ ಅಬ್ಯೂಸ್, ಕಾನ್ಸಿಕ್ವೆನ್ಸಸ್ ಆಫ್ ಡ್ರಗ್ ಅಬ್ಯೂಸ್, ವಾಟ್ ಈಸ್ ಡ್ರಗ್ ಅಬ್ಯೂಸ್ ಅನ್ನೋದ್ರ ಬಗ್ಗೆ ಒಂದ್ಸಲ ಎಲ್ಲ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳುವ. ರೈಟ್ ಸ್ಟೂಡೆಂಟ್ಸ್, ಬಿಫೋರ್ ವಿ ಸ್ಟಾರ್ಟ್ ವಿತ್ ಟುಡೇ ಸೆಷನ್, if you want the notes of this particular session, please fill in the Google form which is provided in the description of this video. ಓಕೆ ಮಕ್ಕಳೇ, ಈ ಸೆಷನಿನ ನೋಟ್ಸ್ ಏನಾದರೂ ನಿಮಗೆ ಬೇಕಾದರೆ ಗೂಗಲ್ ಫಾರ್ಮ್ ಅನ್ನು ಫಿಲ್ ಮಾಡಿ. ಅದೇ ಥರ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಲೈವ್ ಸೆಷನ್ ಅನ್ನು ಅಟೆಂಡ್ ಆಗ್ತಾ ಇದ್ರೆ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ TCHR ಚಾನಲ್. TCHR is a platform which works every day by bringing you live sessions regarding different topics, different subjects, and helping you to prepare for your upcoming exams, dear students. So please subscribe to the channel and keep attending our live sessions. Okay my dear students, let us continue with today's session. Okay, so human health and disease in the AIDS, ಅದರಲ್ಲಿ ಕಾಸ್ ಮಾಡುವಂತಹ ರೆಟ್ರೋವೈರಸ್ ಹೇಗೆ ನಮ್ಮ ಬಾಡಿಯಲ್ಲಿ ಮಲ್ಟಿಪ್ಲೈ ಆಗ್ತದೆ, ವಾಟ್ ಇಸ್ ದ ಲೈಫ್ ಸೈಕಲ್ ಅನ್ನೋದನ್ನ ಸ್ಟಡಿ ಮಾಡುವ. ಸಿ ದಿಸ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇನ್ ಯುವರ್ NCERT book. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 marks, ಡಿಯರ್ ಸ್ಟೂಡೆಂಟ್. ಓಕೆ, ಎಲ್ಲರೂ ಕಲ್ತ್ಕೊಳ್ಳೇಬೇಕು, 5 ಮಾರ್ಕಿಗೆ ಬರುವಂತಹ ಒಂದು ಕ್ವೆಶನ್. ಓಕೆ, ಸೊ ಏನಿದೆ ಇದರಲ್ಲಿ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಏನನ್ನು ತೋರಿಸ್ತದೆ, ಇಟ್ ಶೋಸ್ ಅಸ್ ಹೌ ದ ರೆಟ್ರೋವೈರಸ್ ಮಲ್ಟಿಪ್ಲೈಸ್. ಓಕೆ, ಹೌ ದ ರೆಟ್ರೋವೈರಸ್ ಮಲ್ಟಿಪ್ಲೈಸ್ ಇನ್ ಅವರ್ ಬಾಡಿ ಅನ್ನೋದನ್ನ ತೋರಿಸ್ತದೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಲೆಟ್ ಅಸ್ ಸ್ಟಡಿ ದ life cycle or the replication process of this retrovirus. Okay, so retrovirus ಅನ್ನೋದೊಂದು, this is RNA virus. What is the meaning RNA virus ಅಂದ್ರೆ ಏನು? RNA virus ಅಂದ್ರೆ ಅದರ genetic material is made up of RNA. We know, right, virus ಅಲ್ಲಿ virus is made up of only 2 things. ಅದರ ಬಾಡಿಯಲ್ಲಿ 2 ಥಿಂಗ್ಸ್ ಇರುವಂಥದ್ದು, ಒಂದು ಪ್ರೋಟೀನ್ ಇರ್ತದೆ, ಇನ್ನೊಂದು ಇರುವಂಥದ್ದು ಜೆನೆಟಿಕ್ ಮೆಟೀರಿಯಲ್. ಆ ಜೆನೆಟಿಕ್ ಮೆಟೀರಿಯಲ್ RNA ಆದ್ರೂ ಇರ್ಬೋದು ಅಥವಾ DNA ಇರ್ಬೋದು. ರೆಟ್ರೋವೈರಸ್ ಅಲ್ಲಿ ಇರುವಂತದ್ದು RNA. ವಾಟ್ ಇಸ್ ದಿಸ್ ಪ್ರೋಟೀನ್? ಪ್ರೋಟೀನ್ ಫಾರ್ಮ್ಸ್ ದ ಔಟರ್ ಕೋಟ್. ಹೊರಗಡೆಯಿಂದ ಒಂದು ಶೆಲ್, ಒಂದು ಕೋಟ್ ಆಗಿ ಫಾರ್ಮ್ ಆದ್ರೆ ಅದರ ಒಳಗಡೆ ಜೆನೆಟಿಕ್ ಮೆಟೀರಿಯಲ್ ಇರ್ತದೆ, ಇದರ RNA ಆರ್ DNA. ಇಲ್ಲಿ ರೆಟ್ರೋವೈರಸ್ ಅಲ್ಲಿ ಇರುವಂತದ್ದು ಹೊರಗಡೆಯಿಂದ ಒಂದು ಪ್ರೋಟೀನ್ ಏನ್ ಕಾಣಿಸ್ತಾ ಇದೆ, ಅದೊಂದು ಪ್ರೋಟೀನಿನ ಕೋಟ್, ಅದರ ಒಳಗಡೆ ಒಂದು RNA ವೈರಸ್ ಇರ್ತದೆ, RNA ಜೆನೆಟಿಕ್ ಮೆಟೀರಿಯಲ್ ಇರ್ತದೆ. ಓಕೆ, ಸೊ ವೆನ್ ದಿಸ್ ರೆಟ್ರೋವೈರಸ್ ಗೆಟ್ಸ್ ಎಂಟ್ರಿ ಇನ್ ಟು ಅವರ್ ಬಾಡಿ, ಹೇಗೆಲ್ಲ ಎಂಟ್ರಿ ಆಗ್ಬೋದು? There are 4 ways we studied in the last class, right? ಯಾವುದೆಲ್ಲ 4 way? One is through unprotected sexual contact by having multiple sexual partners. Second way is through the contaminated blood, maybe during blood transfusion in the hospitals. Hospital ಅಲ್ಲಿ ಪದೇ
ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅನ್ನ ಮಾಡಬೇಕಾಗ್ತದೆ. ಕೆಲವೊಂದು ಡಿಸೀಸ್ ಲೈಕ್ ಸಿಕಲ್ಸೆಲ್ ಅನಿಮಿಯಾ ಇರ್ಬೋದು, ಹಿಮೋಫೀಲಿಯಾ ಇರ್ಬೋದು, ಬ್ಲಡ್ ಕ್ಯಾನ್ಸರ್ ಇಂದ ಸಫರ್ ಆಗ್ತಾ ಇರೋರು, ಅವರೆಲ್ಲ ಮಲ್ಟಿಪಲ್ ಟೈಮ್ಸ್ ದೇ ಹ್ಯಾವ್ ಟು ಗೋ ಫಾರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಪ್ರೊಸೆಸ್. ಅವಾಗ ಏನಾದ್ರೂ ಕಂಟಾಮಿನೇಟೆಡ್ ಬ್ಲಡ್ ಅವರ ಬಾಡಿಗೆ ಎಂಟ್ರಿ ಆದ್ರೆ, ಅಥವಾ ಥ್ರೂ ಕಂಟಾಮಿನೇಟೆಡ್ ನೀಡಲ್ಸ್ ಇನ್ ಇಂಟ್ರಾವಿನಸ್ ಡ್ರಗ್ ಅಬ್ಯೂಸರ್ಸ್, okay, or from mother to the baby through the placenta. So these are the four ways through which retrovirus may enter into bloodstream. ನಮ್ಮ ಬಾಡಿಯ ಬ್ಲಡ್ಗೆ ಎಂಟ್ರಿ ಆಗ್ತದೆ. ವಾಟ್ ಹ್ಯಾಪನ್ಸ್ ಆಫ್ಟರ್ ಇಟ್ ಎಂಟರ್ಸ್ ಇಂಟು ಅವರ್ ಬ್ಲಡ್? First thing is it will go and infect our cell. What kind of cell? The cell is nothing but the macrophage. Macrophage ಅಂತ ಹೇಳುವ ಒಂದು ಸೆಲ್ ಅನ್ನ ಅದು ಇನ್ಫೆಕ್ಟ್ ಮಾಡ್ತಾ. ಇಟ್ ವಿಲ್ ಗೋ ಅಂಡ್ ಎಂಟರ್ ದ ಮ್ಯಾಕ್ರೋಫೇಜ್. ಸಿ ಅನಿಮಲ್ ಸೆಲ್ ಅಂತ ಕೊಟ್ಟಿದ್ದಾರೆ. ಟು ಬಿ ಮೋರ್ ಸ್ಪೆಸಿಫಿಕ್ ಇಟ್ ಈಸ್ ಮ್ಯಾಕ್ರೋಫೇಜ್. ಓಕೆ, ಸೊ ಮ್ಯಾಕ್ರೋಫೇಜಿನ ಪ್ಲಾಸ್ಮಾ ಮೆಂಬ್ರೇನಿಗೆ ಬಂದು ಬೈಂಡ್ ಆಗ್ತದೆ ವೈರಲ್ ಪಾರ್ಟಿಕಲ್, ರೆಟ್ರೋವೈರಲ್ ಪಾರ್ಟಿಕಲ್, ಅಂಡ್ ದೆನ್ ಇಟ್ ವಿಲ್ ಸೆಂಡ್ ಓನ್ಲಿ ಇಟ್ಸ್ RNA. ಅದರ RNA ಮಾತ್ರ ಈ ನಮ್ಮ ಅನಿಮಲ್ ಸೆಲ್ಲಿನ ಒಳಗಡೆ ಬಿಟ್ಕೊಡ್ತದೆ. RNA ಎಂಟರ್ಸ್ ಇನ್ ಟು ದ ಅನಿಮಲ್ ಸೆಲ್. ನಮ್ಮ ಸೆಲ್ ಒಳಗಡೆ RNA ಬರ್ತದೆ. ಓಕೆ, ಈ RNA ಇವಾಗ ಏನಾಗಬೇಕು? ಇಟ್ ಹ್ಯಾಸ್ ಟು ಮಲ್ಟಿಪ್ಲೈ ಇಟ್ ಸೆಲ್ಫ್. ಓಕೆ, ಅದು ನಮ್ಮ ಸೆಲ್ಲಿನ ಒಳಗಡೆ ಅದರ ನಂಬರ್ ಇನ್ಕ್ರೀಸ್ ಆಗ್ಬೇಕು. ಇಟ್ ಹ್ಯಾಸ್ ಟು ಮಲ್ಟಿಪ್ಲೈ. ಹೇಗೆ ಇನ್ಕ್ರೀಸ್ ಆಗಬೇಕು? ಇಟ್ ಡಸಂಟ್ ಹ್ಯಾವ್ ಎನಿ ಮೆಷಿನರಿ ಟು ಇನ್ಕ್ರೀಸ್ ಇಟ್ಸ್ ನಂಬರ್. ಇಟ್ ಡಸಂಟ್ ಹ್ಯಾವ್ ಎನಿ ಮೆಷಿನರಿ ಟು ರೆಪ್ಲಿಕೇಟ್. ಅವಾಗ ಏನ್ ಮಾಡ್ತದೆ? ಈ ವೈರಲ್ RNA ಏನಿದೆ ಇದು ಇಟ್ ಹ್ಯಾಸ್ ಟು ಗೋ ಅಂಡ್ ಇನ್ಕಾರ್ಪೊರೇಟ್ ವಿತ್ ದ ಹೋಸ್ಟ್ DNA. ನಮ್ಮ ಬಾಡಿ, ನಮ್ಮ ಸೆಲ್ಲಿನ ಒಳಗಡೆ ಇರುವ ನ್ಯೂಕ್ಲಿಯಸ್, ಅದರ ಒಳಗಡೆ ಇರುವ DNA ಜೊತೆ ಇದು ಬೈಂಡ್ ಆಗಬೇಕು. DNA ಯಾವಾಗ ರೆಪ್ಲಿಕೇಟ್ ಆಗ್ತದೆ, ವೈರಲ್ RNA ಕೂಡ ರೆಪ್ಲಿಕೇಟ್ ಆಗ್ತದೆ. ದ್ಯಾಟ್ ಈಸ್ ಅ ಮೆಕ್ಯಾನಿಸಮ್. ಬಟ್ ದೇರ್ ಇಸ್ ಅ ಪ್ರಾಬ್ಲಮ್ ನೌ. ಏನ್ ಪ್ರಾಬ್ಲಮ್? ಈ ವೈರಲಿನ ಜೆನೆಟಿಕ್ ಮೆಟೀರಿಯಲ್ ಏನು? ಇದು RNA. ನಮ್ಮ ಜೆನೆಟಿಕ್ ಮೆಟೀರಿಯಲ್ ಏನು? ಇದು DNA. ರೈಟ್? RNA ಹೋಗಿ DNA ಜೊತೆ ಇನ್ಕಾರ್ಪೊರೇಟ್ ಆಗ್ಲಿಕ್ಕೆ ಆಗುದಿಲ್ಲ. Then what happens is there is a special kind of enzyme known as reverse transcriptase. A reverse transcriptase ಏನ್ ಮಾಡ್ತದೆ? ಇಟ್ ವಿಲ್ ಕನ್ವರ್ಟ್ ದ ವೈರಲ್ RNA ಇಂಟು ವೈರಲ್ DNA. ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ನಿಮ್ಗೆ ಗೊತ್ತಲ್ವಾ? ಸೊ DNA ಸಿಂಥಸೈಸಿಂಗ್ RNA. DNA ಯೂಸ್ ಮಾಡಿ ಒಂದು RNA ಸಿಂಥಸಿಸ್ ಆಗುವ ಪ್ರೊಸೆಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೇವೆ ನಾವು. ಅದೇ ಉಲ್ಟಾ ಆದ್ರೆ, ಆಪೋಸಿಟ್ ಆದ್ರೆ, ಇಫ್ RNA is getting converted into DNA, RNA ಇಂದ DNA ಸಿಂಥಸಿಸ್ ಆಗ್ತಾ ಇರೋ ಪ್ರೊಸೆಸ್ ಅನ್ನು ನಾವೇನಂತ ಹೇಳ್ಬೋದು? ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ರೈಟ್? ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಇಲ್ಲಿ ಕೂಡ ಸೇಮ್ ಪ್ರೊಸೆಸ್ ಆಗ್ತಾ ಇರುವಂತದ್ದು. ವೈರಲ್ RNA ಗೆಟ್ಸ್ ರಿವರ್ಸ್ ಟ್ರಾನ್ಸ್ಕ್ರೈಬ್ಡ್ with the help of enzyme reverse transcriptase. ಸೊ ಅವಾಗ ಏನಾಗ್ತದೆ? ವೈರಲ್ RNA ಹೋಗಿ ವೈರಲ್ DNA ಆಗ್ತದೆ. ದಿಸ್ ಈಸ್ ವೈರಲ್ DNA. Now this viral DNA will go and it will enter into the nucleus and it will just get incorporated with our DNA. ಹೋಸ್ಟ್ DNA ಜೊತೆ ಬೈಂಡ್ ಆಗ್ತದೆ. ಹೋಸ್ಟ್ DNA ಏನಾಗ್ತದೆ? ಯು ಹ್ಯಾವ್ ಸ್ಟಡಿಡ್ ನೋ ಅಂಡರ್ ಮಾಲಿಕ್ಯುಲರ್ ಬಯಾಲಜಿ. DNA ರೆಪ್ಲಿಕೇಟ್ ಆಗ್ತದೆ, ಅದರದ್ದು ಎಕ್ಸಾಕ್ಟ್ ಕಾಪಿ ಮಾಡ್ಕೊಳ್ತದೆ ಅಂತ ಹೇಳಿ ಅಲ್ವಾ? ಸೊ DNA ರೆಪ್ಲಿಕೇಟ್ ಆಗುವಾಗ ಅಲಾಂಗ್ ವಿತ್ ದ ಹೋಸ್ಟ್ DNA, ವೈರಲ್ DNA ಆಲ್ಸೋ ರೆಪ್ಲಿಕೇಟ್ಸ್. ಈ DNA ರೆಪ್ಲಿಕೇಟ್ ಆಗುವಾಗ ವೈರಲ್ DNA ಕೂಡ ರೆಪ್ಲಿಕೇಟ್ ಆಯ್ತು. ರೈಟ್? ರೆಪ್ಲಿಕೇಶನ್ ಆದ್ಮೇಲೆ ಏನಾಗ್ತದೆ? ರಿಮೆಂಬರ್ ಮಾಲಿಕ್ಯುಲರ್ ಬಯಾಲಜಿ ಚಾಪ್ಟರ್. ರೆಪ್ಲಿಕೇಶನ್ ಆದ್ಮೇಲೆ ಏನಾಗ್ತದೆ? DNA ಗೆಟ್ಸ್ ಟ್ರಾನ್ಸ್ಕ್ರೈಬ್ಡ್. ಟ್ರಾನ್ಸ್ಕ್ರಿಪ್ಷನ್ ಆಗ್ತದೆ. ರೈಟ್? ವಾಟ್ ಈಸ್ ಟ್ರಾನ್ಸ್ಕ್ರಿಪ್ಷನ್? ಟ್ರಾನ್ಸ್ಕ್ರಿಪ್ಷನ್ ಈಸ್ DNA ಅಲ್ಲಿರುವಂತಹ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು RNA ಸಿಂಥಸಿಸ್ ಆಗುವಂಥದ್ದು. ರೈಟ್? ಸೊ ಇಲ್ಲಿ ಇಫ್ ದಿಸ್ ವೈರಲ್ DNA ಗೆಟ್ಸ್ ಟ್ರಾನ್ಸ್ಕ್ರೈಬ್ಡ್, ವಾಟ್ ಯು ವಿಲ್ ಗೆಟ್? ವೈರಲ್ DNA ಟ್ರಾನ್ಸ್ಕ್ರಿಪ್ಷನ್ ಆದಾಗ ವೈರಲ್ RNA ಸಿಂಥಸಿಸ್ ಆಗ್ತದೆ ಅಗೇನ್. ರೈಟ್? ಇವಾಗ ಏನಾಯ್ತು? ವೈರಲ್ RNA ಇಟ್ ಗೋಸ್ ಆನ್ ಮಲ್ಟಿಪ್ಲೈಂಗ್. ಈ ವೈರಲ್ DNA ಎಷ್ಟು ಸಲ ಬೇಕಾದರೂ ಟ್ರಾನ್ಸ್ಕ್ರಿಪ್ಷನ್ ಆಗ್ಬೋದು. ರೈಟ್? ಇಫ್ ಇಟ್ ಟ್ರಾನ್ಸ್ಕ್ರೈಬ್ಸ್ ಫಾರ್ 10 times, ಇಟ್ ವಿಲ್ ಪ್ರೊಡ್ಯೂಸ್ 10 viral RNA molecule. Right? Now, what is the function of RNA? RNA ಏನಾಗ್ತದೆ? ಟ್ರಾನ್ಸ್ಲೇಷನ್ ಪ್ರೊಸೆಸ್ಸಿಗೆ ಎಂಟ್ರಿ ಆಗ್ತದೆ. ರೈಟ್? ಟ್ರಾನ್ಸ್ಕ್ರಿಪ್ಷನ್ ಆದ ಮೇಲೆ ಟ್ರಾನ್ಸ್ಲೇಷನ್, ದಟ್ ಈಸ್ ನಥಿಂಗ್ ಬಟ್ ಪ್ರೋಟೀನ್ ಸಿಂಥಸಿಸ್. ಈ ವೈರಲ್ RNA ಇಂದ RNA when it is translated, ವೈರಲ್ RNA ಟ್ರಾನ್ಸ್ಲೇಷನ್ ಆದಾಗ ವೈರಲ್ ಪ್ರೋಟೀನ್ ಸಿಂಥಸಿಸ್ ಆಗ್ತದೆ, and that will form this new viral particles. Clear students? ಸೊ ಏನಾಯ್ತು? ಹೊಸ RNA, ಹೊಸ ರೆಟ್ರೋವೈರಸ್ ಮಾಲಿಕ್ಯೂಲ್ಸ್ ಸಿಂಥಸಿಸ್ ಆಗ್ತದೆ ಬೈ ಯುಟಿಲೈಸಿಂಗ್ ದ ಹೋಸ್ಟ್ ಸೆಲ್. ರೈಟ್? ಸೊ ಯಾಕೆ ಇದಿಷ್ಟು ಪ್ರೊಸೆಸ್ ಆಗಬೇಕು? ಬಿಕಾಸ್ ವೈರಸ್ ಇಟ್ ಡಸಂಟ್ ಹ್ಯಾವ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್.
ಅದಕ್ಕೆ ಒಂದು ಹೋಸ್ಟ್ ಸೆಲ್ ಬೇಕೇ ಬೇಕು, ಅದು ರಿಪ್ಲಿಕೇಟ್ ಆಗಬೇಕಾದ್ರೆ, ಮಲ್ಟಿಪ್ಲೈ ಆಗಬೇಕಾದ್ರೆ. ವೈ? ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಎನಿ ಅದರ್ ಮೆಷಿನರೀಸ್. ರೆಪ್ಲಿಕೇಶನ್ ಆಗಲಿಕ್ಕೆ, ಟ್ರಾನ್ಸ್ಕ್ರಿಪ್ಷನ್ ಆಗಲಿಕ್ಕೆ ವೈರಸ್ ಬಾಡಿ ಒಳಗಡೆ ಯಾವುದೇ ಮೆಷಿನರೀಸ್ ಇಲ್ಲ. ಅದು ಹೋಸ್ಟಿನ ಮೆಷಿನರೀಸನ್ನು ಯೂಸ್ ಮಾಡಿಕೊಂಡು ರೆಪ್ಲಿಕೇಶನ್ ಆಗಿ, ಟ್ರಾನ್ಸ್ಕ್ರಿಪ್ಷನ್ ಆಗಿ, ಆಮೇಲೆ ಟ್ರಾನ್ಸ್ಲೇಷನ್ ಆದಾಗ ವೈರಲ್ ಪ್ರೋಟೀನ್ ಸಿಂಥಸಿಸ್ ಆಗ್ತದೆ, ಹೊಸ ಹೊಸ ವೈರಲ್ ಪಾರ್ಟಿಕಲ್ಸ್ ಉತ್ಪತ್ತಿ ಆಗ್ತಾ ಹೋಗ್ತದೆ. ಇದೆಲ್ಲ ವೈರಲ್ ಪಾರ್ಟಿಕಲ್ಸ್ ದೆನ್ ದೇ ವಿಲ್ ಜಸ್ಟ್ ಬ್ರೇಕ್ ಓಪನ್ ದ ಮ್ಯಾಕ್ರೋಫೇಜಸ್. ಈ ಮ್ಯಾಕ್ರೋಫೇಜ್ ಸೆಲ್ ಅನ್ನ ಬ್ರೇಕ್ ಮಾಡಿ, ಪ್ಲಾಸ್ಮಾ ಮೆಂಬ್ರೇನ್ ಬ್ರೇಕ್ ಮಾಡಿ, this new virus, it comes out and it reaches the bloodstream. Okay, that is the reason why these macrophages are known as HIV factory. ಅದನ್ನ HIV ಫ್ಯಾಕ್ಟರಿ ಅಂತ ಕರೀತಾರೆ. ಯಾಕೆ? HIV ವೈರಸ್ ಅನ್ನ ಉತ್ಪತ್ತಿ ಮಾಡ್ತಾ ಇರುವಂತಹ ಸೆಲ್ ಮ್ಯಾಕ್ರೋಫೇಜ್. Now what will happen to these new viral particles? They will go and they will infect T helper cells. ಟಿ ಸೆಲ್ಸ್ ಅಂದ್ರೆ ಗೊತ್ತಲ್ವಾ? ಟಿ ಲಿಂಫೋಸೈಟ್ಸ್, ಸೆಲ್ ಮೀಡಿಯೇಟ್ ಇಮ್ಯುನಿಟಿ ಕೊಡುವಂತಹ ಸೆಲ್ಸ್. ಈ ಟಿ ಹೆಲ್ಪರ್ ಸೆಲ್ಗೆ ಹೋಗಿ ಮತ್ತೆ ಅಟ್ಯಾಕ್ ಮಾಡ್ತದೆ ವೈರಲ್ ಪಾರ್ಟಿಕಲ್ಸ್. ಸ್ಲೋಲಿ ವಿತ್ ಏಜಸ್, 1 ವರ್ಷ 2 ವರ್ಷ, ಸಮ್ಟೈಮ್ಸ್ 10 or 15 years ಆದ ಮೇಲೆ, ಇಟ್ ವಿಲ್ ಟೇಕ್ ಅ ವೆರಿ ಲಾಂಗ್ ಟೈಮ್. ಅಷ್ಟು ವರ್ಷ ಆದ್ಮೇಲೆ ಸ್ಲೋಲಿ ಪೇಷಂಟಿನ ಬಾಡಿ ಒಳಗಡೆ ಈ ಟಿ ಹೆಲ್ಪರ್ ಸೆಲ್ಲಿನ ನಂಬರ್ ಡಿಕ್ರೀಸ್ ಆಗ್ತಾ ಬರ್ತದೆ. ಓಕೆ, ಅವನ ಬಾಡಿಗೆ ಇಮ್ಯುನಿಟಿ ಕೊಡ್ತಾ ಇರುವಂತಹ ಸೆಲ್ಸಿನ ನಂಬರ್ ಎಲ್ಲ ಡಿಕ್ರೀಸ್ ಆಗ್ತಾ ಬರ್ತದೆ. ದ್ಯಾಟ್ ವಿ ಕಾಲ್ಡ್ ಆಸ್ ಇಮ್ಯುನೋ ಡೆಫಿಷಿಯನ್ಸಿ. ಡೆಫಿಷಿಯನ್ಸಿ ಅಂದ್ರೆ ರೈಟ್? ಡೆಫಿಷಿಯನ್ಸಿ, ಇಮ್ಯುನಿಟಿಯ ಡೆಫಿಷಿಯನ್ಸಿ, ಇಮ್ಯುನೋ ಡೆಫಿಷಿಯನ್ಸಿ. ಇಮ್ಯೂನ್ ಸಿಸ್ಟಮ್ ವೀಕ್ ಆಗ್ತಾ ಹೋಗ್ತದೆ. ಅಂಡ್ ದಟ್ ಈಸ್ ವೆನ್ ಇಫ್ ಅ ಪರ್ಸನ್ ಗೆಟ್ಸ್ ಎನಿ ಕೈಂಡ್ ಆಫ್ ಈವನ್ ಅ ವೆರಿ ಸ್ಮಾಲ್, ವೆರಿ ಮೈಲ್ಡ್ ಇನ್ಫೆಕ್ಷನ್ ವಿಲ್ ಆಲ್ಸೋ ಲೀಡ್ ಟು ಮೇಜರ್ ಪ್ರಾಬ್ಲಮ್ ಇನ್ ಹಿಸ್ ಬಾಡಿ. ಓಕೆ, ಸಣ್ಣ ಸಣ್ಣ ಇನ್ಫೆಕ್ಷನ್ ಆದರೂ ಕೂಡ ಸಿವಿಯರ್ ಆಗ್ತಾ ಹೋಗ್ತದೆ ಅಂಡ್ ಅಲ್ಟಿಮೇಟ್ಲಿ ದಟ್ ವಿಲ್ ಲೀಡ್ ಟು ದ ಡೆತ್ ಆಫ್ ದ ಇಂಡಿವಿಜುವಲ್. ಓಕೆ, ಸೊ ದಟ್ ಈಸ್ ಅಬೌಟ್ HIV. ಸೊ HIV ಟಾಪಿಕ್ ಅಲ್ಲಿ ನೀವು ಯಾವ ಆರ್ಗ್ಯಾನಿಸಮ್ HIV ಅನ್ನು ಕಾಸ್ ಮಾಡ್ತದೆ, ಆಮೇಲೆ ವಾಟ್ ಆರ್ ದ 4 ways by which HIV is transmitted, and then the life cycle of the retrovirus. Okay, these are the topics you should never miss. ಇದನ್ನು ಯಾವುದೇ ಕಾರಣಕ್ಕೂ ಇದನ್ನ ಬಿಡಬೇಡಿ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಇದು 5 ಮಾರ್ಕಿಗೆ ಬರುವಂತಹ ಟಾಪಿಕ್. ಓಕೆ, ಯಾ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ದ ಚಾಪ್ಟರ್ is a cancer. Okay, cancer, which is one of the very deadliest disease, and so many people are suffering from this, right? Cancer. So what is this cancer? ಏನು ಕ್ಯಾನ್ಸರ್ ಅಂದ್ರೆ? ಯಾಕೆ ಬರ್ತದೆ ಕ್ಯಾನ್ಸರ್? So cancer is mainly because of the only reason why the cancer is developed in the body. ನಮ್ಮ ಬಾಡಿಯಲ್ಲಿ ಕ್ಯಾನ್ಸರ್ ಗಡ್ಡೆಗಳು ಯಾಕೆ ಆಗ್ತದೆ ಅನ್ನೋದಕ್ಕೆ only reason is due to loss of property of ಕಾಂಟ್ಯಾಕ್ಟ್ ಇನ್ಹಿಬಿಷನ್. ವೆರಿ ಇಂಪಾರ್ಟೆಂಟ್. ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಅಂತ ಹೇಳುವಂತಹ ಪ್ರಾಪರ್ಟಿ ನಮ್ಮ ಬಾಡಿಯ ಕೆಲವೊಂದು ಸೆಲ್ಸ್ ಕಳ್ಕೊಂಡ್ರೆ ಕ್ಯಾನ್ಸರ್ ಆಗ್ತದೆ. ವಾಟ್ ಇಸ್ ದಿಸ್ ಕಾಂಟ್ಯಾಕ್ಟ್ ಇನ್ಹಿಬಿಷನ್? ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ವೆರಿ ಸಿಂಪ್ಲಿ. ಓಕೆ, ಸೊ ಒಂದು ಟಿಶ್ಯೂ ಇದೆ ನಿಮ್ಮ ಬಾಡಿಯಲ್ಲಿ ಅಂತ ಇಟ್ಕೊಳ್ವಾ. ಓಕೆ, ಸೊ ದೆರ್ ಇಸ್ ಒನ್ ಟಿಶ್ಯೂ. ಟಿಶ್ಯೂ ಅಂದ್ರೆ ಗ್ರೂಪ್ ಆಫ್ ಸೆಲ್ಸ್ ಅಲ್ವಾ? ಅಂಡ್ ಸೇ ದೆರ್ ಇಸ್ ಸಮ್ ಡ್ಯಾಮೇಜ್. ಓಕೆ, ಸೊ ಯಾವುದೋ ಒಂದು ಡ್ಯಾಮೇಜ್ ಆಯಿತು ಈ ಟಿಶ್ಯೂಗೆ, ಏನೋ ಒಂದು ಗಾಯ ಆಯಿತು, ಏನೋ ಒಂದು ಇಂಜುರಿ ಆಯಿತು. ದೆನ್ ವಾಟ್ ವಿಲ್ ಹ್ಯಾಪನ್? ಓಕೆ, ಸಿ ದೀಸ್ ಸೆಲ್ಸ್ ಆರ್ ಲಾಸ್ಟ್ ಬಿಕಾಸ್ ಆಫ್ ಅ ಇಂಜುರಿ. ಓಕೆ, ಏನೋ ಇಂಜುರಿ ಆಗಿ ಕೆಲವೊಂದು ಸೆಲ್ಸ್ ಡೆತ್ ಆಯಿತು. ಓಕೆ, ನಾ ವಾಟ್ ವಿಲ್ ಹ್ಯಾಪನ್? ದೀಸ್ ಸೆಲ್ಸ್, ಇಲ್ಲಿ ಸುತ್ತಮುತ್ತ ಇರುವಂತಹ ಸೆಲ್ಸ್, ಅವುಗಳು ಡಿವೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಿಕಾಸ್ ದೇ ಹ್ಯಾವ್ ಟು ರೀಪ್ಲೇಸ್ ದಿಸ್ ಲಾಸ್ಟ್ ಸೆಲ್ಸ್, ರೈಟ್? ಇಂಜುರ್ ಆದಂತಹ ಸೆಲ್ಸ್ ಅನ್ನು ರೀಪ್ಲೇಸ್ ಮಾಡಬೇಕು. ದೆನ್ ದೀಸ್ ಸೆಲ್ಸ್ ವಿಲ್ ಡಿವೈಡ್. ಎಲ್ಲಿ ತನಕ ಡಿವೈಡ್ ಆಗ್ತದೆ? ಇವುಗಳೆಲ್ಲ ಡಿವೈಡ್ ಆಗಿ ಈ ಎಂಟಿ ಆದಂತಹ ಸ್ಪೇಸ್ ಅನ್ನ ಫಿಲ್ ಮಾಡ್ತದೆ. ಓಕೆ, ದೇ ವಿಲ್ ಫಿಲ್ ದಿಸ್ ಗ್ಯಾಪ್. ಓಕೆ, ಸೊ ಒನ್ಸ್ ದೀಸ್ ನ್ಯೂ ಸೆಲ್ಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸರೌಂಡಿಂಗ್ ಸೆಲ್, ಉಳಿದ ಸೆಲ್ಲಿನ ಕಾಂಟ್ಯಾಕ್ಟಿಗೆ ಅವುಗಳು ಬಂದಾಗ ಡಿವಿಷನ್ ಅನ್ನ ಸ್ಟಾಪ್ ಮಾಡ್ತವೆ. ದಟ್ ಮೀನ್ಸ್ ದ ಡಿವಿಷನ್ ಈಸ್ ಇನ್ಹಿಬಿಟೆಡ್. ಸೆಲ್ ಡಿವಿಷನ್ ಈಸ್ ಇನ್ಹಿಬಿಟೆಡ್ ಬಿಕಾಸ್ ಆಫ್ ದ ಕಾಂಟ್ಯಾಕ್ಟ್ ಆಫ್ ದಿಸ್ ನ್ಯೂ ಸೆಲ್ಸ್ ವಿತ್ ದ ಸರೌಂಡಿಂಗ್ ಸೆಲ್ಸ್. ಅದನ್ನೇ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಅಂತ ಹೇಳುವಂಥದ್ದು. ನಮ್ಮ ಬಾಡಿಯ ಎಲ್ಲಾ ನಾರ್ಮಲ್ ಸೆಲ್ಲಿಗೂ ಇದೊಂದು ಪ್ರಾಪರ್ಟಿ ಇದೆ, ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಅಂತ. ಆದ್ರೆ ವೆನ್ ದೇರ್ ಇಸ್ ಕ್ಯಾನ್ಸರ್ ಇನ್ ದ ಬಾಡಿ, ಅಥವಾ ಕೆಲವೊಂದು ಕ್ಯಾನ್ಸರ್ ಅನ್ನ ಕಾಸ್ ಮಾಡುವಂತಹ ಏಜೆಂಟ್ಸ್ ಏನ್ ಮಾಡ್ತದೆ, ಈ ಸೆಲ್ಲಿನ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಪ್ರಾಪರ್ಟಿನ ಕಳ್ಕೊಂಡ್ಬಿಡ್ತದೆ ಬಾಡಿ. ಓಕೆ, ಸೊ ಬಿಕಾಸ್ ಆಫ್ ಸಮ್ ರೀಸನ್ ಬಾಡಿ ಇಟ್ ಲೂಸಸ್ ದ ಪ್ರಾಪರ್ಟಿ ಆಫ್ ಕಾಂಟ್ಯಾಕ್ಟ್ ಇನ್ಹಿಬಿಷನ್. ಅವಾಗೇನಾಗ್ತದೆ? ಇವೊಂದು ದ ಸೆಲ್ಸ್
come in contact with the surrounding cells, they don't stop dividing, they will multiply, ಮತ್ತೆ divide ಆಗ್ತಾ ಹೋಗ್ತದೆ, multiple times divide ಆಗ್ತದೆ, and they will form abnormal mass of cell. Okay, abnormal ಆದಂತ ಒಂದು mass of cell which we call it as tumor. Okay, multiple times divide ಆಗ್ತದೆ, without any control the cells will divide and they will form tumor, ಗಡ್ಡೆ ಅಂತ ಕರಿತೇವೆ ನಾವು ಅದನ್ನು. Okay, so why cancer ಯಾಕೆ ಆಗ್ತದೆ? Because of loss of very important property of a normal cell known as contact inhibition. Contact inhibition ಪ್ರಾಪರ್ಟಿಯನ್ನು ಕಳ್ಕೊಳ್ಳೋದ್ರಿಂದಾಗಿ ಕ್ಯಾನ್ಸರ್ ಬರ್ತದೆ, which will lead to tumors. ಟ್ಯೂಮರ್ ಅಂದ್ರೆ ಗಡ್ಡೆಗಳು. ಎರಡು ರೀತಿಯ ಗಡ್ಡೆಗಳು ಇರ್ತದೆ, one is benign tumor, other one is malignant tumor. What is benign tumor? See, benign tumor ಅಂದ್ರೆ if this tumor is formed here, say ಅಲ್ಲಿ ಯಾವುದೋ ಒಂದು ಬಾಡಿಯ ರೀಜನ್ ಅಲ್ಲಿ ಒಂದು ಟ್ಯೂಮರ್ ಆಗಿದೆ, say in the region of intestinal region ಅಲ್ಲಿ ಒಂದು ಟ್ಯೂಮರ್ ಡೆವಲಪ್ ಆಯ್ತು, ಒಂದು ಗಡ್ಡೆ ಆಯ್ತು, ಅದು ಅಲ್ಲೇ ಬೆಳೀತಾ ಇದೆ ಹೊರತು ಬೇರೆ ರೀಜನ್ಗೆ ಸ್ಪ್ರೆಡ್ ಆಗ್ತಾ ಇಲ್ಲ. ಓಕೆ, ಅಂತ ಟ್ಯೂಮರ್ ಅನ್ನ ಬೆನೈನ್ ಟ್ಯೂಮರ್ ಅಂತ ಕರೀತಾರೆ. ಸೊ ದೀಸ್ ಆರ್ ಟೈಪ್ ಆಫ್ ಟ್ಯೂಮರ್ ವಿಚ್ ಈಸ್ restricted, that's its growth is restricted to the region of its origin. ಅದು ಎಲ್ಲಿ ಹುಡ್ಕೊಂಡಿದೆ ಅದೇ ರೀಜನ್ಗೆ ಅದು ರೆಸ್ಟ್ರಿಕ್ಟ್ ಆಗಿದೆ, ಬೇರೆ ಕಡೆಗೆ ಸ್ಪ್ರೆಡ್ ಆಗದೆ ಇರುವಂತಹ ಟ್ಯೂಮರ್ ಬೆನೈನ್ ಟ್ಯೂಮರ್. ಅದೇ ತರ ಇನ್ನೊಂದು ಟೈಪಿನ ಟ್ಯೂಮರ್ ಇದೆ ವಿಚ್ ಇಸ್ ಮೋರ್ ಡೇಂಜರಸ್. ಸೊ ದೀಸ್ ಆರ್ ದ ಟ್ಯೂಮರ್ಸ್ which spread from one part of a body to the other part of the body. ಯಾವ ರೀಜನ್ ಅಲ್ಲಿ ಅದು ಒರಿಜಿನೇಟ್ ಆಗ್ತದೆ, ಹುಡ್ಕೊಳ್ತದೆ, ಅಲ್ಲಿಂದ ಥ್ರೂ ಬ್ಲಡ್ ಸ್ಟ್ರೀಮ್, ಬ್ಲಡ್ಡಿನ ಮೂಲಕ ಬಾಡಿಯ ಬೇರೆ ಬೇರೆ ಪಾರ್ಟಿಗೆ ಅದು ಸ್ಪ್ರೆಡ್ ಆಗಬಹುದು. ಅಂತ ಟ್ಯೂಮರ್ ಅನ್ನ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಕರೀತಾರೆ. there are two types of tumors, benign and malignant. the process of spreading of malignant tumor ಅದನ್ನ ಮ್ಯಾಲಿಗ್ನೆನ್ಸಿ ಅಂತ ಕರೀತಾರೆ. ಓಕೆ, ಮ್ಯಾಲಿಗ್ನೆನ್ಸಿ ಇಸ್ ನಥಿಂಗ್ ಬಟ್ the process of spreading of the tumor, ಒಂದು ರೀಜನ್ ಇಂದ ಇನ್ನೊಂದು ರೀಜನ್ಗೆ ಸ್ಪ್ರೆಡ್ ಆಗುವುದನ್ನೇ ಮ್ಯಾಲಿಗ್ನೆನ್ಸಿ ಅಂತ ಕರೆಯುವಂಥದ್ದು. ಸೊ ಯಾಕೆ ಆಗ್ತದೆ? ವಾಟ್ ಆರ್ ದ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್? ಕ್ಯಾನ್ಸರ್ ಅನ್ನ ಕಾಸ್ ಮಾಡುವಂತಹ ಏಜೆಂಟ್ಸ್ ಅನ್ನ ನಾವು ಕಾರ್ಸಿನೋಜನ್ಸ್ ಅಂತ ಕರಿತೇವೆ. ಕಾರ್ಸಿನೋಜನ್ಸ್, ವಾಟ್ ಆರ್ ಕಾರ್ಸಿನೋಜನ್ಸ್? ಬೇರೆ ಬೇರೆ ಟೈಪ್ ಇರ್ತದೆ. ಫಿಸಿಕಲ್ ಕಾರ್ಸಿನೋಜನ್ಸ್ ಇರ್ತದೆ. ಯಾವುದು ಫಿಸಿಕಲ್ ಕಾರ್ಸಿನೋಜನ್ಸ್? ಆರ್ ರೇಡಿಯೇಷನ್ಸ್. ಯಾವ ತರದ ರೇಡಿಯೇಷನ್ಸ್? ಟೂ ಟೈಪ್ಸ್ ಆಫ್ ರೇಡಿಯೇಷನ್ಸ್, ಒನ್ ಈಸ್ ಅಯೋನೈಸಿಂಗ್, ಅದರ್ ಒನ್ ಈಸ್ ನಾನ್ ಅಯೋನೈಸಿಂಗ್. ಎರಡು ತರದ ರೇಡಿಯೇಷನ್. ಅಯೋನೈಸಿಂಗ್ ರೇಡಿಯೇಷನ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ಎಕ್ಸ್ರೇ ಇರ್ಬೋದು, ಅಥವಾ ಗಾಮಾ ರೇಸ್ ಇರ್ಬೋದು. ಓಕೆ, ಸೊ ದೀಸ್ ಆರ್ ಅಯೋನೈಸಿಂಗ್ ರೇಡಿಯೇಷನ್ಸ್. ನಾನ್ ಅಯೋನೈಸಿಂಗ್ ರೇಡಿಯೇಷನ್ ಎಕ್ಸಾಂಪಲ್ UV ರೇಡಿಯೇಷನ್. ಈ ತರದ ಬೇರೆ ಬೇರೆ ತರದ ರೇಡಿಯೇಷನ್ಸ್, ಎಕ್ಸ್ರೇಗಳು, ಗಾಮಾ ರೇಸ್ಗಳು, ಎಕ್ಸ್ರೇಗಳು ನಾವು ಹಾಸ್ಪಿಟಲ್ ಅಲ್ಲಿ ಒಂದು ಸಲ ಹೋಗಿ ನಮ್ಮ ಬೋನಿನ ಎಕ್ಸ್ರೇ ಮಾಡಿಸ್ಕೊಂಡು ಬಂದ್ರೆ ಕ್ಯಾನ್ಸರ್ ಬರೋದಿಲ್ಲ. ವೆನ್ ಎ ಪರ್ಸನ್ ಈಸ್ ಎಕ್ಸ್ಪೋಸ್ ಟು ಎಕ್ಸ್ರೇ ಅಂದ್ರೆ ತುಂಬಾ ಸಲ ಪದೇ ಪದೇ ಎಕ್ಸ್ರೇಗೆ ಸಬ್ಜೆಕ್ಟ್ ಆಗಿದ್ರೆ, ಎಕ್ಸ್ರೇಗೆ ನಾವು ಎಕ್ಸ್ಪೋಸ್ ಆಗ್ತಾ ಇದ್ರೆ ಇಟ್ ಮೇ ಕಾಸ್ ಕ್ಯಾನ್ಸರ್ ಅಂತ ಹೇಳಿ. ನೋ ನೀಡ್ ಟು ವರಿ. ಒಂದು ಸಲ ಮೂಳೆ ಮರ್ಕೊಂಡು ಹೋಗಿ ಎಕ್ಸ್ರೇ ತೆಗೆಸ್ಕೊಂಡ್ರೆ ಕ್ಯಾನ್ಸರ್ ಬರ್ತದೆ ಅಂತ ಅರ್ಥ ಅಲ್ಲ. ಓಕೆ, ಪದೇ ಪದೇ ತುಂಬಾ ಸಲ ಎಕ್ಸ್ರೇಗೆ ಇರ್ಬೋದು, UV ರೇಡಿಯೇಷನ್ ಸನ್ನಿನ ಮೂಲಕ ಏನು ಕೆಲವೊಂದ್ಸಲ UV ರೇಡಿಯೇಷನ್ಸ್ ಬರ್ತಾ ಇದೆ, ಅದಕ್ಕೆ ಕಂಟಿನ್ಯೂಸ್ ಆಗಿ ಎಕ್ಸ್ಪೋಸ್ ಆಗೋದ್ರಿಂದ ಕ್ಯಾನ್ಸರ್ ಬರಬಹುದು. ಸೊ ರೇಡಿಯೇಷನ್ ಈಸ್ ಅ ಕಾಸಿಟಿವ್ ಏಜೆಂಟ್. ಆಮೇಲೆ ಕೆಮಿಕಲ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಕೆಮಿಕಲ್ಸ್. ಒನ್ ನಿಕೋಟಿನ್. ನಿಕೋಟಿನ್ ಎಲ್ಲಿರ್ತದೆ? ಇನ್ ದ ಟೊಬ್ಯಾಕೊ. ಸ್ಮೋಕಿಂಗ್ ಮಾಡೋರಿಗೆ ಲಂಗ್ ಕ್ಯಾನ್ಸರ್ ಬರ್ತದೆ. ಯಾಕೆ ಬರ್ತದೆ? ಟೊಬ್ಯಾಕೊ, ಸ್ಮೋಕ್, ಸಿಗರೇಟ್ ಅಲ್ಲಿ ಅಥವಾ ಬೀಡಿಯಲ್ಲಿ ಇರುವಂತಹದ್ದು ಟೊಬ್ಯಾಕೊ ಅಲ್ವಾ, ಹೊಗೆ ಸೊಪ್ಪು ಅಂತ ಏನ್ ಕರಿತೇವೆ. ಸೊ ಟೊಬ್ಯಾಕೊ ಹ್ಯಾಸ್ ಅ ಕೆಮಿಕಲ್ ನೋನ್ ಆಸ್ ನಿಕೋಟಿನ್. ಓಕೆ, ದಿಸ್ ಇಸ್ ಅ ಕೆಮಿಕಲ್ ಏಜೆಂಟ್, ಕ್ಯಾನ್ಸರ್ ಅನ್ನು ಕಾಸ್ ಮಾಡುವಂತಹ ಒಂದು ಏಜೆಂಟ್. ಇದು ಮಾತ್ರ ಅಲ್ಲ ಮಕ್ಕಳೇ, ಕೆಮಿಕಲ್ ಏಜೆಂಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಒನ್ ಈಸ್ ವಿಚ್ ವಿ ಕನ್ಸ್ಯೂಮ್ ಥ್ರೂ ಅವರ್ ಫುಡ್ಡಿನ ಮೂಲಕ ಕೆಲವೊಂದು ಕಾರ್ಸಿನೋಜೆನಿಕ್ ಏಜೆಂಟ್ಸ್ ನಮ್ಮ ಬಾಡಿಗೆ ಎಂಟ್ರಿ ಆಗ್ತದೆ. ಯಾವುದು? ವಿ ಕಾಲ್ ಇಟ್ ಆಸ್ ಫುಡ್ ಅಡಿಟಿವ್ಸ್. ಯಾವುದೆಲ್ಲ ಫುಡ್ ಅಡಿಟಿವ್ಸ್ ಇರ್ಬೋದು? ಫುಡ್ ಕಲರಿಂಗ್ ಏಜೆಂಟ್, ಆಮೇಲೆ ಬೇರೆ ಬೇರೆ ರೀತಿಯ ಪ್ರಿಸರ್ವೇಟಿವ್ಸ್ ಇರ್ಬೋದು, ಆಮೇಲೆ ಟೇಸ್ಟ್ ಎನ್ಹಾನ್ಸರ್ಸ್ ಇರ್ಬೋದು, ಬೇರೆ ಬೇರೆ ಕೆಮಿಕಲ್ಸ್ ಆಡ್ ಮಾಡ್ತಾರೆ. ನೀವೇನು ಪ್ಯಾಕ್ಡ್ ಫುಡ್ ತರ್ತಿರಲ್ಲ ಮಾರ್ಕೆಟ್ ಇಂದ, ಇಟ್ ಆಲ್ ಹ್ಯಾಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕೆಮಿಕಲ್ಸ್ ಇನ್ ಇಟ್. ಓಕೆ, ಅದರಲ್ಲಿ ಯಾವುದು ಕೂಡ ನ್ಯಾಚುರಲ್ ಕಲರ್ಸ್ ಇರುವುದಿಲ್ಲ, ನ್ಯಾಚುರಲ್ ಫ್ಲೇವರ್ ಇರುವುದಿಲ್ಲ, ಪ್ರಿಸರ್ವೇಟಿವ್ ಆಡ್ ಮಾಡಿರ್ತಾರೆ. ಅದೆಲ್ಲವೂ ಕೆಮಿಕಲ್ಸ್ ಆಗಿರ್ತದೆ. ಅದೆಲ್ಲವೂ ಅವುಗಳಲ್ಲಿ ಹೆಚ್ಚಿನವುಗಳು ಕ್ಯಾನ್ಸರ್ ಅನ್ನ ಕಾಸ್ ಮಾಡುವಂತ ಎಬಿಲಿಟಿ ಇರ್ತದೆ.
ಓಕೆ, ದೇ ಆರ್ ಆಲ್ ಕ್ಯಾನ್ಸರ್ ಕಾಸಿಂಗ್ ಕಾರ್ಸಿನೋಜನ್ಸ್ ದೇ ಆರ್. ಸೊ ಅದನ್ನ ಕೆಮಿಕಲ್ ಏಜೆಂಟ್ಸ್ ಅಂತ ಕರೆಯುವಂಥದ್ದು, ಅಥವಾ ಕೆಮಿಕಲ್ ಕಾರ್ಸಿನೋಜನ್ಸ್. ದೆನ್ ವಾಟ್ ಆರ್ ಬಯಾಲಜಿಕಲ್? ಸಿ ಬಯಾಲಜಿಕಲ್ carcinogens are nothing but a kind of known as ಎರಡು ರೀತಿಯ ಆಂಕೋಜೀನ್ಸ್ ಇನ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಎಷ್ಟೇ ಹೆಲ್ದಿ ಪರ್ಸನ್ ಇರಲಿ, ಪ್ರತಿಯೊಬ್ಬನ ಬಾಡಿಯಲ್ಲಿ ಕೂಡ ಈ ಆಂಕೋಜೀನ್ಸ್ ಇರ್ತದೆ. ಆಂಕೋಜೀನ್ಸ್ ಅವುಗಳು ಕೆಲವೊಂದ್ಸಲ ಆಕ್ಟಿವೇಟ್ ಆಗ್ತದೆ ಬಾಡಿಯಲ್ಲಿ. ಯೂಶ್ವಲಿ ದೇ ಆರ್ ನಾಟ್ ಫಂಕ್ಷನಿಂಗ್. ಓಕೆ, ಆಂಕೋಜೀನ್ಸ್ ಯಾವಾಗಲೂ ದೇ ಆರ್ ನಾಟ್ ಫಂಕ್ಷನಿಂಗ್ ಇನ್ ದ ಬಾಡಿ. ಕೆಲವೊಂದ್ಸಲ ಕೆಲವೊಂದು ಈ ಫಿಸಿಕಲ್ ಅಥವಾ ಕೆಮಿಕಲ್ ಏಜೆಂಟ್ಸ್ ನಮ್ಮ ಬಾಡಿಗೆ ಎಂಟ್ರಿ ಆದಾಗ ಆಂಕೋಜೀನ್ಸ್ ಬಿಕಮ್ ಆಕ್ಟಿವ್, ಅಂಡ್ ಬಿಕಾಸ್ ಆಫ್ ದೇರ್ ಆಕ್ಟಿವಿಟಿ ಟ್ಯೂಮರ್ಸ್ ಆರ್ ಗ್ರೋನ್. ಓಕೆ, ಕ್ಯಾನ್ಸರ್ ಡೆವಲಪ್ ಆಗ್ತದೆ. ಓಕೆ, ನಮ್ಮ ಬಾಡಿ ಒಳಗಡೆ ಇರುವಂತಹ ಆಂಕೋಜೀನ್ಸ್ ಇರ್ಬೋದು, ಕೆಲವೊಂದ್ಸಲ ವೈರಲ್ ಆಂಕೋಜೀನ್ಸ್. ಓಕೆ, ವೈರಲ್ ಆಂಕೋಜೀನ್ ಕೆಲವೊಂದು ರೀತಿಯ ವೈರಸ್ ಇನ್ಫೆಕ್ಷನ್ ಇಂದ ಕೂಡ ನಮ್ಮ ಬಾಡಿಗೆ ಅದನ್ನ ವೈರಲ್ ಆಂಕೋಜಿನ್ ಅಂತ ಕರಿತೇವೆ. ವೈರಲ್ ಇನ್ಫೆಕ್ಷನ್ ಇಂದ ಕೂಡ ಆಂಕೋಜಿನ್ಸಿನ ಮೂಲಕ ನಮಗೆ ಕ್ಯಾನ್ಸರ್ ಬರ್ಬೋದು. ಸೊ ದೀಸ್ ಆರ್ ದ ಡಿಫರೆಂಟ್ ಕಾರ್ಸಿನೋಜೆನ್ಸ್ ಆರ್ ಕಾಸೇಟಿವ್ ಏಜೆಂಟ್ಸ್. ಓಕೆ, ನೆಕ್ಸ್ಟ್. ಸೊ ಹೌ ಟು ನೋ ಅ ಪರ್ಸನ್ ಹ್ಯಾಸ್ ಕ್ಯಾನ್ಸರ್? ಹೇಗೆ ಡಯಾಗ್ನೈಸ್ ಮಾಡ್ತಾರೆ, ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದು ಹೇಗೆ? ದೇ ಹ್ಯಾವ್ ಗಿವನ್ ಡಿಫ್ರೆಂಟ್ ಮೆಥಡ್ಸ್, ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಅನ್ನ ಲಿಸ್ಟ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ. ಫಸ್ಟ್ ಒನ್ ಇಸ್ ಅ ಬಯೋಪ್ಸಿ. ಬಯೋಪ್ಸಿ ಅಂತ ಹೇಳಿದ್ರೆ ಕ್ಯಾನ್ಸರ್ ಗಡ್ಡೆ ಏನಿರ್ತದೆ, ಟ್ಯೂಮರ್ಸ್, ಬೆನನ್ ಇರ್ಬೋದು, ಮ್ಯಾಲಿಗ್ನೆಂಟ್ ಇರ್ಬೋದು, ಆ ಟ್ಯೂಮರಿನ ಒಂದು ಸಣ್ಣ ಸ್ಯಾಂಪಲ್ ಅನ್ನ ಬಾಡಿಯಿಂದ ತಗೊಂಡು ಥ್ರೂ ಎಂಡೋಸ್ಕೋಪಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಅನ್ನು ಯೂಸ್ ಮಾಡಿಕೊಂಡು ಆ ಕ್ಯಾನ್ಸರ್ ಗಡ್ಡೆಯನ್ನು ಹೊರಗಡೆ ತೆಗೆದು ಟೆಸ್ಟ್ ಮಾಡುವಂಥದ್ದು. ಯಾವ ತರದ ಟ್ಯೂಮರ್ ಇದು, ಮ್ಯಾಲಿಗ್ನೆಂಟಾ, ಬೆನೈನ್ ಟ್ಯೂಮರ್, ಯಾವ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಇದೆ ಅನ್ನೋದನ್ನೆಲ್ಲ ಸ್ಟಡಿ ಮಾಡುವಂತಹ ಟೆಕ್ನಿಕ್ ಬಯೋಪ್ಸಿ. ಆಮೇಲೆ ಹಿಸ್ಟೋಪ್ಯಾಥಾಲಜಿ, ಹೊರಗಡೆ ತಂದಂತಹ ಕ್ಯಾನ್ಸರಸ್ ಟಿಶ್ಯೂ ಅನ್ನ ಮೈಕ್ರೋಸ್ಕೋಪ್ ಅಂಡರಲ್ಲಿ ಇಟ್ಟು ಸ್ಟಡಿ ಮಾಡೋದು, ಅದು ಹಿಸ್ಟೋಪ್ಯಾಥಾಲಜಿ. ಆಮೇಲೆ ಸಿ ಸ್ಕ್ಯಾನಿಂಗ್, ಸಿ ಟಿ ಅಂದ್ರೆ ಕಂಪ್ಯೂಟೆಡ್ ಟೊಮೋಗ್ರಫಿ ಅಂತ. ನಮ್ಮ ಬಾಡಿ ಒಳಗಡೆ ಇರುವಂತಹ ಆರ್ಗನ್ಸ್ ಇದೆ ಅಲ್ವಾ, ಬೇರೆ ಬೇರೆ ಆರ್ಗನ್ಸಿನ 3D ಇಮೇಜ್ ಅನ್ನ ತೆಗಿತಾರೆ ಸಿ ಟಿ ಸ್ಕ್ಯಾನಿಂಗ್ ಮಾಡೋದ್ರ ಮೂಲಕ. ಯಾವ ಪಾರ್ಟ್ ಅಲ್ಲಿ ಗಡ್ಡೆ ಇದೆ, ಎಷ್ಟು ದೊಡ್ಡದಾಗಿದೆ, ಎಲ್ಲಿ ಎಲ್ಲ ಸ್ಪ್ರೆಡ್ ಆಗಿದೆ ಅನ್ನೋದನ್ನ ಸ್ಟಡಿ ಮಾಡ್ಬೋದು. ಸಿ ಟಿ ಸ್ಕ್ಯಾನಿಂಗ್ ಇರ್ಬೋದು, MRI ಇರ್ಬೋದು, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ ಕರೀತಾರೆ. ಇದರಿಂದೆಲ್ಲ ನಮಗೆ ನಮ್ಮ ಇಂಟರ್ನಲ್ ಆರ್ಗನ್ಸಿನ 3D ಪಿಕ್ಚರ್ ಸಿಗ್ತದೆ ನಮಗೆ. ದೆನ್ ಬ್ಲಡ್ ಟೆಸ್ಟ್ ಇಂದ ಕ್ಯಾನ್ಸರ್ ಡಯಾಗ್ನೋಸ್ ಮಾಡ್ಬೋದಾ? ಎಸ್. ಏನಾಗ್ತದೆ ಗೊತ್ತಾ, ಸಮಟೈಮ್ಸ್ ವೆನ್ ದರ್ ಇಸ್ ಟ್ಯೂಮರ್ ಇನ್ ದ ಬಾಡಿ, ಆ ಟ್ಯೂಮರಿಗೆ ಸ್ಪೆಸಿಫಿಕ್ ಆದಂತಹ ಆಂಟಿಬಾಡೀಸ್ ಅನ್ನ ನಮ್ಮ ಬಾಡಿ ಸಿಂಥೆಸೈಸ್ ಮಾಡ್ತಾ ಇರ್ತದೆ. Right? So now our immune system, it will produce some of the antibodies. Okay, antibodies. Blood test ಯಾಕೆ ಮಾಡ್ತಾರೆ? To identify cancer specific antibodies. ಓಕೆ, ಕ್ಯಾನ್ಸರಸ್ ಸೆಲ್ಲಿನ ಸರ್ಫೇಸ್ ಮೇಲೆ ಕೆಲವೊಂದು ಆಂಟಿಜನ್ಸ್ ಇರ್ತದೆ. ಆ ಆಂಟಿಜನ್ಗೆ ಅಗೇನ್ಸ್ಟ್ ಆಗಿ ಆಂಟಿಬಾಡೀಸ್ ಸಿಂಥೆಸ್ ಆಗ್ತಾ ಇರ್ತದೆ. ಈ ಕ್ಯಾನ್ಸರ್ ಸ್ಪೆಸಿಫಿಕ್ ಆಂಟಿಬಾಡಿ ನಮ್ಮ ಬ್ಲಡ್ ಅಲ್ಲಿ ಇದೆ ಅಂತ ಅಂದ್ರೆ ಇಟ್ ಇಂಡಿಕೇಟ್ಸ್ ಪ್ರೆಸೆನ್ಸ್ ಆಫ್ ಕ್ಯಾನ್ಸರ್. Okay, so blood test is carried out to know the cancer specific antibodies if it is there in the body or not. Okay, these are the different diagnostic techniques. Then treatments. What are the treatments available? Cancer bandre, it is a deadliest disease alva. So cancer anna bere bere stage alli describe ಮಾಡಬಹುದು. Initial stage alli, first stage alli, initial primary stage alli adanna identify ಮಾಡಿದ್ರೆ, diagnose ಮಾಡಿದ್ರೆ, one can successfully treat it. ಓಕೆ, ಅದನ್ನ ಟ್ರೀಟ್ ಮಾಡ್ಬೋದು, ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೋದು. ಇವಾಗ ಕ್ಯಾನ್ಸರ್ ಈಸ್ ಇನ್ ದ ಲಾಸ್ಟ್ ಸ್ಟೇಜ್, ಓಕೆ, ಥರ್ಡ್ ಅಥವಾ ಲಾಸ್ಟ್ ಸ್ಟೇಜ್. ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಟೈಪ್ ಆಫ್ ಕ್ಯಾನ್ಸರ್ ಆಲ್ಸೋ. ಅಥವಾ ಅದರ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂತಾರೆ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಕ್ಯೂರ್ ಇಟ್ ಕಂಪ್ಲೀಟ್ಲಿ. ಯಾವುದೆಲ್ಲ ಟ್ರೀಟ್ಮೆಂಟ್ ಮೆಥಡ್ ಇದೆ? ಒನ್ ಥಿಂಗ್ ಈಸ್ ಸರ್ಜರಿ, ಎಸ್ಪೆಷಲಿ ಇಫ್ ಇಟ್ ಈಸ್ ಅ ಬೆನೈನ್ ಟ್ಯೂಮರ್ ಅಥವಾ ಸಣ್ಣ ಟ್ಯೂಮರ್ ಇದೆ, ಅಥವಾ ಫಸ್ಟ್ ಥಿಂಗ್ ಈಸ್ ಆ ಟ್ಯೂಮರ್ ಅನ್ನ ಸರ್ಜರಿ ಮಾಡಿ ತೆಗಿತಾರೆ ಬಾಡಿಯಿಂದ. Okay, it is removed. After the removal of the tumor through surgery, the patient may go for the radiotherapy. Radiotherapy ಅಂದ್ರೆ ಏನು? ರೇಡಿಯೇಷನ್ ಅನ್ನು ಕೊಟ್ಟು ಆ ಟ್ಯೂಮರ್ ಇದ್ದಂತಹ ಜಾಗವನ್ನ ಕಂಪ್ಲೀಟ್ ಆಗಿ ಸುಡ್ತಾರೆ. ಸೊ ದ್ಯಾಟ್ ಅಲ್ಲಿ ಉಳ್ಕೊಂಡಿರುವಂತಹ ಕ್ಯಾನ್ಸರಸ್ ಸೆಲ್ಸ್ ಅಥವಾ ಟಿಶ್ಯೂ ಇದ್ರೆ ಅದು ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗಿ ಹೋಗ್ಲಿ ಅಂತ. ಸಮ್ಟೈಮ್ಸ್ ಇಫ್ ದ ಟ್ಯೂಮರ್ ಇಸ್ ವೆರಿ ಸ್ಮಾಲ್, ತುಂಬಾ ಚಿಕ್ಕ ಟ್ಯೂಮರ್ ಇದ್ರೆ ಸರ್ಜರಿ ಮಾಡದೆ ಡೈರೆಕ್ಟ್ ಆಗಿ ರೇಡಿಯೋಥೆರಪಿ ಮಾಡಿ ಅದನ್ನ ಡಿಸ್ಟ್ರಾಯ್ ಮಾಡ್ಬೋದು. Okay, after that chemotherapy. Chemotherapy ಅಂದ್ರೆ ಏನು? Here the chemical drugs
ಕೆಮಿಕಲ್ ಡ್ರಗ್ಸ್ ಆರ್ ಗಿವನ್ ಥ್ರೂ ಟ್ಯಾಬ್ಲೆಟ್ಸ್ ಇರ್ಬೋದು ಆರ್ ಇಂಜೆಕ್ಷನ್ಸ್. ಓಕೆ, ಬೇರೆ ಬೇರೆ ರೀತಿಯ ಮೆಡಿಕೇಶನ್ಸ್ ಕೊಡ್ತಾರೆ, ಅದನ್ನೇ ಕೀಮೋಥೆರಪಿ ಅಂತ ಹೇಳುವಂಥದ್ದು. ಇಂಜೆಕ್ಷನ್ಸ್, ಟ್ಯಾಬ್ಲೆಟ್ಸ್ ಮೂಲಕ ಮೆಡಿಸಿನ್ ಅನ್ನು ಕೊಡುವಂಥದ್ದು. ಮೆಡಿಸಿನ್ಸ್ ಟು ಟ್ರೀಟ್ ದ ಟ್ಯೂಮರ್, ಅಥವಾ ಟ್ಯೂಮರ್ ಡೆವಲಪ್ ಆಗಬಹುದಾದಂತಹ ರೀಜನ್ ಟ್ರೀಟ್ ಮಾಡಲಿಕ್ಕೆ ಕೆಮಿಕಲ್ ಅಥವಾ ಡ್ರಗ್ಸ್ ಅನ್ನ ಕೊಡ್ತಾರೆ, ಮೆಡಿಕೇಶನ್ಸ್ ಕೊಡ್ತಾರೆ ಥ್ರೂ ಟ್ಯಾಬ್ಲೆಟ್ಸ್ ಅಂಡ್ ಇಂಜೆಕ್ಷನ್, ದಟ್ ಈಸ್ chemotherapy. And we are aware, right, this radiotherapy, radiation therapy, okay, radiation to be more specific, radiation therapy, chemotherapy, all these have side effects like loss of hair, which is one of the very common side effect, right? And behavioral changes are there, loss of appetite, ಹಸಿವಿಲ್ಲದೆ ಇರುವಂಥದ್ದು, ಫುಡ್ ಸೇರದೆ ಇರುವಂಥದ್ದು, ವೆಯ್ಟ್ ಲಾಸ್, ಅನಿಮಿಯಾ, ದೀಸ್ ಆರ್ ಆಲ್ ದ ಸೈಡ್ ಎಫೆಕ್ಟ್ಸ್ ಆಫ್ ದಿಸ್ ರೇಡಿಯೇಷನ್ ಥೆರಪಿ ಅಂಡ್ ಕೀಮೋಥೆರಪಿ. ಓಕೆ, ಅಲಾಂಗ್ ವಿತ್ ದ್ಯಾಟ್ immunotherapy. Okay, immunotherapy to enhance activity of our immune system, ಅಥವಾ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಕೆಲವೊಂದು ಮೆಡಿಕೇಶನ್ಸ್ ಅನ್ನು ಕೊಡ್ತಾರೆ. ಇಮ್ಯುನೊಥೆರಪಿಯಲ್ಲಿ ಯೂಶುವಲಿ ಆಲ್ಫಾ ಇಂಟರ್ಫೆರಾನ್ಸ್ ಆರ್ ಇಂಜೆಕ್ಟೆಡ್. ಯಾಕೆ ಇಂಜೆಕ್ಟ್ ಮಾಡ್ತಾರೆ? ಟು ಸ್ಟ್ರೆಂಥನ್ ಅವರ್ ಇಮ್ಯೂನ್ ಸಿಸ್ಟಮ್. ಯಾಕೆ? ಸೊ ಯೂಶುವಲಿ ಇಮ್ಯೂನ್ ಸಿಸ್ಟಮಿನ ಕೆಲಸ ಏನು? ನಮ್ಮ ಬಾಡಿಯಲ್ಲಿ ಅಬ್ನಾರ್ಮಲ್ ಆಗಿ ಇರುವಂತಹ ಸೆಲ್ಸ್ ಅನ್ನ, ಫಾರಿನ್ ಸೆಲ್ಸ್ ಅನ್ನ ಡಿಸ್ಟ್ರಾಯ್ ಮಾಡುವಂತಹ ಕೆಲಸ ಇಮ್ಯೂನ್ ಸಿಸ್ಟಮ್ ಅಲ್ವಾ? ದ್ಯಾಟ್ ಮೀನ್ಸ್ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಕ್ಯಾನ್ಸರ್ ಗ್ರೋ ಆಗ್ತಾ ಇದೆ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಶುಡ್ ಬಿ ಏಬಲ್ ಟು ರೆಕಾಗ್ನೈಸ್ ಇಟ್ ಅಂಡ್ ಫೈಟ್ ಅಗೇನ್ಸ್ಟ್ ಇಟ್, ರೈಟ್? ಆದ್ರೆ ದಟ್ ಈಸ್ ನಾಟ್ ಹ್ಯಾಪನಿಂಗ್ ಇನ್ ಕೇಸ್ ಆಫ್ ಕ್ಯಾನ್ಸರ್. ಕ್ಯಾನ್ಸರ್ ಅಲ್ಲಿ ಹಾಗೆ ಆಗುದಿಲ್ಲ. ಯಾಕೆ? ಕ್ಯಾನ್ಸರಸ್ ಸೆಲ್ಸ್ ಹ್ಯಾವ್ ದ ಎಬಿಲಿಟಿ ಟು ಚೀಟ್ ಆನ್ ದ ಇಮ್ಯೂನ್ ಸಿಸ್ಟಮ್. ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಬೈಪಾಸ್ ಮಾಡುವಂಥದ್ದು. ಇಟ್ ವಿಲ್ ಹೈಡ್ ಫ್ರಮ್ ಅವರ್ ಇಮ್ಯೂನ್ ಸಿಸ್ಟಮ್. ನಮ್ಮ ಇಮ್ಯೂನ್ ಸಿಸ್ಟಮ್ ಇಂದ ಈ ಕ್ಯಾನ್ಸರ್ ಸೆಲ್ಸ್ ಅಡಗಿಕೊಳ್ತದೆ. ಓಕೆ, ಇಟ್ ಇಸ್ ನಾಟ್ ಡಿಟೆಕ್ಟೇಬಲ್ ಫಾರ್ ಅವರ್ ಇಮ್ಯೂನ್ ಸಿಸ್ಟಮ್. ಅಲ್ಲಿ ಕ್ಯಾನ್ಸರ್ ಗ್ರೋ ಆಗ್ತಾ ಇದೆ ಅನ್ನೋದು ನಮ್ಮ ಇಮ್ಯೂನ್ ಸಿಸ್ಟಮಿಗೆ ಗೊತ್ತಾಗುದಿಲ್ಲ, ಅದಕ್ಕೆ ಅಲ್ಲಿ ಟ್ಯೂಮರ್ ಆಗ್ತಾ ಇರುವಂಥದ್ದು. ಓಕೆ, ಸೊ ಟು ಓವರ್ಕಮ್ ದ್ಯಾಟ್, ಟು strengthen our immune system, immunotherapy is given. Okay, alpha interferon, usually ಈ ರೇಡಿಯೇಷನ್ ಥೆರಪಿ, ಕೀಮೋಥೆರಪಿ ಅದರ ಜೊತೆಗೆ ಇಮ್ಯೂನ್ ಸಿಸ್ಟಮ್ ಅನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಇಮ್ಯುನೊಥೆರಪಿ ಕೂಡ ಕೊಡ್ತಾರೆ. ದಟ್ ಈಸ್ ಅಬೌಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್. ಓಕೆ, ಸೊ ಇದರಲ್ಲಿ ನೀವು ಕಾಸಸ್, ಆಮೇಲೆ ಡಯಾಗ್ನೋಸಿಸ್, ಟ್ರೀಟ್ಮೆಂಟ್ಸ್, ಇದೆಲ್ಲ 2 ಮಾರ್ಕ್ಸಿಗೆಲ್ಲ ಕೇಳಬಹುದಾದಂತಹ ಕ್ವಶನ್ಸ್. ಓಕೆ, ವೆರಿ ಈಸಿ ಟು ರಿಮೆಂಬರ್ ದಿಸ್. ಓಕೆ, ಯಾ. So next topic is about drugs and alcohol abuse ಅಂತ ಒಂದು ಟಾಪಿಕ್ ಇದೆ. ಸೊ ಇದರಿಂದ ಸಿಲೆಕ್ಟೆಡ್ ಆಗಿ ನೀವು ಕೆಲವೊಂದು ಟಾಪಿಕ್ಸ್ ಅನ್ನು ಓದ್ಕೊಳ್ಳಿ, ದಟ್ ಶುಡ್ ಬಿ ಸಫಿಷಿಯಂಟ್. ಓಕೆ ಸ್ಟೂಡೆಂಟ್ಸ್, ಡ್ರಗ್ಸ್ ಇಂದ ದೇ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ 3 types ಆಫ್ ಡ್ರಗ್ಸ್. ಓಕೆ, 3 ತರದ ಡ್ರಗ್ಸ್ ಅನ್ನ ಡಿಸ್ಕಸ್ ಮಾಡಿದ್ದಾರೆ. ವಾಟ್ ಆರ್ ದೇ? ದೇರ್ ಆರ್ 3 types. ಓಕೆ, ಸೊ ಒನ್ ಈಸ್ opioid, cannabinoids and coca alkaloids. Okay, opioids, the first type of drug is opioid. What are these opioids? Opioid anna adra chemical name is diacetyl morphine. ಓಕೆ, ಅದರ ಕೆಮಿಕಲ್ ನೇಮ್. ಯಾಕೆ ಡೈಎಸಿಟೈಲ್ ಮಾರ್ಫಿನ್ ಅಂತ ಕರೀತಾರೆ? ಬಿಕಾಸ್ ಒಪಿಯಾಯ್ಡ್, ಎಕ್ಸಾಂಪಲ್ ಫಾರ್ ಒಪಿಯಾಯ್ಡ್ ಈಸ್ ಹೆರಾಯಿನ್. ಓಕೆ, ಒಂದು ಎಕ್ಸಾಂಪಲ್ ಒಪಿಯಾಯ್ಡ್ ಅಂತ ಹೇಳುವ ಗ್ರೂಪ್ ಆಫ್ ಡ್ರಗ್ಸ್, ಅದರ ಅಂಡರ್ ಅಲ್ಲಿ ಬರುವಂತಹ ಒಂದು ಎಕ್ಸಾಂಪಲ್ ಹೆರಾಯಿನ್. ಅದನ್ನ ಸ್ಮ್ಯಾಕ್ ಅಂತ ಕೂಡ, ಇಟ್ ಇಸ್ ಅ ಕಾಮನ್ ನೇಮ್. ಓಕೆ, ಸ್ಮ್ಯಾಕ್ ಅಂತ ಕರೀತಾರೆ. ಈ ಡ್ರಗ್ ಅಬ್ಯೂಸರ್ಸ್ ಎಲ್ಲ ಕಾಮನ್ ಆಗಿ ಯೂಸ್ ಮಾಡುವಂತಹ ಟರ್ಮ್. ಓಕೆ, ಅದರ ಹೆರಾಯಿನ್ ಕೆಮಿಕಲ್ ನೇಮ್ diacetyl morphine. Why? Because heroin is obtained by acetylation of a chemical known as morphine. Morphine ಅಂತ ಹೇಳುವಂತಹ ಒಂದು ಕೆಮಿಕಲ್ ಅನ್ನ ಅಸಿಟೈಲ್ ಗ್ರೂಪ್ಸ್ ಆಡ್ ಮಾಡಿ ಹೆರಾಯಿನ್ ಅನ್ನ ಮಾಡ್ತಾರೆ. ಈ ಮಾರ್ಫಿನ್ ಎಲ್ಲಿಂದ ಬರ್ತದೆ? ಮಾರ್ಫಿನ್ ಈಸ್ obtained ಫ್ರಮ್ ದ ಪ್ಲಾಂಟ್ ಪೆಪಾವರ್ ಸೊಮ್ನಿಫೆರಮ್. ಪಾಪಿ ಪ್ಲಾಂಟ್ ಅಂತ ಕೂಡ ಕರೀತಾರೆ. ಪಾಪಿ ಪ್ಲಾಂಟ್ ಅಂತ ಹೇಳುವ ಒಂದು ಪ್ಲಾಂಟ್, ಪೆಪಾವರ್ ಸೊಮ್ನಿಫೆರಮ್ ಈಸ್ ಅ ಸೈಂಟಿಫಿಕ್ ನೇಮ್. ಈ ಪ್ಲಾಂಟಿನ ಎಕ್ಸ್ಟ್ರಾಕ್ಟ್ ಇಂದ ಹೆರಾಯಿನ್ ಅನ್ನ ಸಿಂಥೆಸಿಸ್ ಮಾಡುವಂಥದ್ದು. ಓಕೆ, ಏನಾಗ್ತದೆ ವೆನ್ ದ ಪರ್ಸನ್ ಕನ್ಸ್ಯೂಮ್ಸ್ ದಿಸ್ ಡ್ರಗ್? ಹೇಗೆ? ಯೂಶುವಲಿ ಬೈ ಸ್ನಾರ್ಟಿಂಗ್ ಆರ್ ಇಂಟ್ರವೀನಸ್ ಇಂಜೆಕ್ಷನ್ ಅಥವಾ ಸ್ನಫಿಂಗ್, ಓಕೆ, ಮೂಲಕ ಅದನ್ನ ಡ್ರಗ್ ಅನ್ನ ಬಾಡಿಗೆ ತಗೊಳ್ತಾರೆ. ದೆನ್ ವಾಟ್ ವಿಲ್ ಹ್ಯಾಪನ್?
So these drugs like heroin, it will have receptor on central nervous system and gastrointestinal tract. ಓಕೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ರೀಜನ್ ಅಲ್ಲಿ ಈ ಡ್ರಗ್ಗಿನ ರಿಸೆಪ್ಟಾರ್ಸ್ ಇರ್ತದೆ. ಓಕೆ, ಈ ಕೆಮಿಕಲ್ಸ್ ಹೋಗಿ ಈ ರಿಸೆಪ್ಟಾರ್ಸ್ಗೆ ಬೈಂಡ್ ಆಗ್ತದೆ ಅಂಡ್ ಇಟ್ ವಿಲ್ ಲೀಡ್ ಟು ಸೆವರಲ್ ಎಫೆಕ್ಟ್ ಇನ್ ದ ಬಾಡಿ. ಯಾವ ತರದ ಎಫೆಕ್ಟ್? ಹೆರಾಯಿನ್ ಆರ್ ಓಪಿಯಾಯ್ಡ್ ಡ್ರಗ್ಸ್ ವಿಲ್ ಸ್ಲೋ ಡೌನ್ ದ ಬಾಡಿ ಫಂಕ್ಷನಿಂಗ್. ಓಕೆ, ನಮ್ಮ ಮೆಟಬಾಲಿಸಮ್ ಇರ್ಬೋದು, ಹಾರ್ಟ್ ರೇಟ್ ಇರ್ಬೋದು, ಅಥವಾ ಬ್ರೀದಿಂಗ್ ರೆಸ್ಪಿರೇಟರಿ ರೇಟ್ ಇರ್ಬೋದು, ಇದನ್ನೆಲ್ಲ ಸ್ಲೋ ಡೌನ್ ಮಾಡ್ತದೆ. ಅಂಡ್ ಸೊ ದಿಸ್ ಇಸ್ ಅ ಡಿಪ್ರೆಸೆಂಟ್. ದಿಸ್ ಈಸ್ ಅ ಡಿಪ್ರೆಸೆಂಟ್. ಡಿಪ್ರೆಸೆಂಟ್ ಅಂದ್ರೆ ಗೊತ್ತು, ಡಿಪ್ರೆಸ್ಡ್ ಅಂತಂದ್ರೆ ಎಲ್ಲ ಏನೋ ಕೆಲಸ ಮಾಡಿದೆ ಆರಾಮಾಗಿ ಇದು ಬಾಡಿ ಫಂಕ್ಷನಿಂಗ್ ಎಲ್ಲ ಸ್ಲೋ ಡೌನ್ ಆಗುವಂಥದ್ದು. ಓಕೆ, ಬ್ರೈನೇ ಸ್ಲೋ ಆಗಿ ವರ್ಕ್ ಆಗ್ತಾ ಇರ್ತದೆ ಈ ಡ್ರಗ್ಸ್ ತಗೊಂಡವರಿಗೆ ಅಂಡ್ ದೇ ಫೀಲ್ ಟೆಂಪರರಿ ರಿಲ್ಯಾಕ್ಸೇಷನ್ ಬಿಕಾಸ್ ಆಫ್ ದಟ್. Okay, so effect is, it is a depressant, it slows down body functioning. This drug is obtained from a plant, poppy plant. The scientific name is Papaver somniferum. ಈ ಕೆಮಿಕಲ್ ಏನು ಹೆರಾಯಿನ್ ಡ್ರಗ್ ಅನ್ನ ತಗೊಂಡಾಗ ಅದು ಹೋಗಿ ಬೈಂಡ್ ಆಗೋದು ಎಲ್ಲಿಗೆ? ದ ರಿಸೆಪ್ಟಾರ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ GI ಟ್ರ್ಯಾಕ್. ದಿಸ್ ಇಸ್ ಒನ್ ಕೈಂಡ್ ಆಫ್ ಡ್ರಗ್. ಆಮೇಲೆ ಸೆಕೆಂಡ್ ಟೈಪ್ ಈಸ್ ಕ್ಯಾನಬಿನಾಯ್ಡ್ಸ್. ಓಕೆ, ಕ್ಯಾನಬಿನಾಯ್ಡ್ಸ್ ಅಂತಂದ್ರೆ ಎಕ್ಸಾಂಪಲ್ ಫಾರ್ ಕ್ಯಾನಬಿನಾಯ್ಡ್ ಈಸ್ marijuana, ganja, hashish, charas. These are all the examples for drugs which come under cannabinoids, and this is extracted from the flower tops. Okay, flowers and inflorescence of cannabis sativa. Cannabis sativa ಅನ್ನೋ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಡ್ರಗ್. ಇದೆಲ್ಲವೂ ಕೂಡ ಬೇರೆ ಬೇರೆ ತರದ ಕ್ಯಾನಬಿನಾಯ್ಡ್ಸ್. ಇದೇ ಸೇಮ್ ಪ್ಲಾಂಟ್ ಇಂದ ಬೇರೆ ಬೇರೆ ಫಾರ್ಮುಲೇಷನ್ ಅನ್ನ ಮಾಡಿಕೊಂಡು, ಅಂತ ಹೇಳಿದ್ರೆ ಒಂದರಲ್ಲಿ ಜಾಸ್ತಿ ಫ್ಲವರಿನ ಎಕ್ಸ್ಟ್ರಾಕ್ಟ್ ಇದ್ರೆ ಇನ್ನೊಂದರಲ್ಲಿ ಜಾಸ್ತಿ ರೂಟಿನ ಎಕ್ಸ್ಟ್ರಾಕ್ಟ್ ಇರ್ಬೋದು. ಓಕೆ, ಬೇರೆ ಬೇರೆ ಫಾರ್ಮುಲೇಷನ್ ಮಾಡಿ ಬೇರೆ ಬೇರೆ ತರದ ಡ್ರಗ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಆಲ್ ದೀಸ್ ಆರ್ ಫ್ರಮ್ ಅ ಸೇಮ್ ಪ್ಲಾಂಟ್, ದಟ್ ಇಸ್ ಕ್ಯಾನಬಿಸ್ sativa. So receptor for this drug is present in the brain. Okay, and what is the effect? The effect of this drug is to the cardiovascular system. ನಮ್ಮ ಹಾರ್ಟಿಗೆ ಎಫೆಕ್ಟ್ ಮಾಡ್ತದೆ, ಹಾರ್ಟ್ ರೇಟ್ ಅನ್ನ ಡಿಕ್ರೀಸ್ ಮಾಡ್ತದೆ. ಅಗೇನ್ ಇಟ್ ವಿಲ್ ಆಲ್ಸೋ ಸ್ಲೋ ಡೌನ್ ದ ಬಾಡಿ ಫಂಕ್ಷನಿಂಗ್. Okay, and third type of drug is coca alkaloid. Cocaine ಅಂತ ಹೇಳ್ತಾರೆ. These are the usually abused by the sport persons. Okay, ಸ್ಪೋರ್ಟ್ಸ್ ಅಲ್ಲಿ ಅಥ್ಲೆಟ್ಸ್ ಎಲ್ಲ ಯೂಶುವಲಿ ಅಬ್ಯೂಸ್ ಮಾಡುವಂತಹ ಡ್ರಗ್ ಕೊಕೇನ್, ಇಸ್ ಆಲ್ಸೋ ನೋನ್ ಆಸ್ ಕೋಕ್ ಆರ್ ಕ್ರ್ಯಾಕ್ ಅಂತ ಕೂಡ ಅದನ್ನ ಕರೀತಾರೆ. ದಿಸ್ ಈಸ್ obtained from a plant known as Erythroxylum coca. Okay, so this is very important to remember. Okay, ಆ ಡ್ರಗ್ ಅನ್ನು ಯಾವ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. Okay, students, coca alkaloids, example is cocaine, extracted from Erythroxylum coca, and the receptor is present on central nervous system. What is the receptor ಅಂದ್ರೆ ಏನು? ಈ ಕೆಮಿಕಲ್ ಹೋಗಿ ಆಕ್ಟ್ ಆಗೋದು ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ಬ್ರೈನ್ ಅಲ್ಲಿ ಅಥವಾ ದ ಸ್ಪೈನಲ್ ಕಾರ್ಡ್ ರೀಜನ್ ಅಲ್ಲಿ. ವಾಟ್ ಇಸ್ ದ ಎಫೆಕ್ಟ್? ಎಫೆಕ್ಟ್ ಅಂತ ಹೇಳಿದ್ರೆ ಇಟ್ ವಿಲ್ ಲೀಡ್ ಟು ಇಟ್ ಈಸ್ ಹ್ಯಾಲುಸಿನೋಜೆನಿಕ್. ಹ್ಯಾಲುಸಿನೇಷನ್ ಲೀಡ್ ಮಾಡುತ್ತೆ. ಹ್ಯಾಲುಸಿನೇಷನ್ ಅಂದ್ರೆ ಒಂದು ರೀತಿಯ ಭ್ರಮೆಯಲ್ಲಿ ಇರುವಂತದ್ದು, ಇಲ್ಲದೆ ಇರೋದೆಲ್ಲ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವರಿಗೆ, ಎಲ್ಲೋ ಯಾವುದೋ ಒಂದು ಲೋಕದಲ್ಲಿ ಇದ್ದ ಹಾಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಟ್ ಇಸ್ ಹ್ಯಾಲುಸಿನೋಜೆನಿಕ್. ಓಕೆ, ಹೌ ಇಟ್ ಇಸ್ ಹ್ಯಾಲುಸಿನೋಜೆನಿಕ್? ಓಕೆ, ಇಟ್ ಇಂಟರ್ಫಿಯರ್ಸ್ ದ ಡೋಪಮೈನ್ ಆಕ್ಟಿವಿಟಿ. ವಾಟ್ ಇಸ್ ಡೋಪಮೈನ್? ಡೋಪಮೈನ್ ಈಸ್ ಅ ನ್ಯೂರೋ ಟ್ರಾನ್ಸ್ಮಿಟರ್. ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನಿಗೆ ಸಿಗ್ನಲ್ ಅನ್ನ ಟ್ರಾನ್ಸ್ಫರ್ ಮಾಡುವಂತಹ ಕೆಮಿಕಲ್ ಮಾಲಿಕ್ಯೂಲ್ ಡೋಪಮೈನ್. ಓಕೆ, ಸೊ ಡೋಪಮೈನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ನ್ಯೂರೋ ಟ್ರಾನ್ಸ್ಮಿಟರ್, ಡಿಯರ್ ಸ್ಟೂಡೆಂಟ್ಸ್. ಇದ್ರ ಆಕ್ಟಿವಿಟಿ ಯಾವಾಗ ಇಂಟರ್ಫಿಯರೆನ್ಸ್ ಆಗ್ತದೆ ಅಥವಾ ವೆನ್ ಅವರ್ ನ್ಯೂರಾನ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಹೈ ಅಮೌಂಟ್ ಆಫ್ ಡೋಪಮೈನ್, ದ ಪರ್ಸನ್ ಹಿ ಗೆಟ್ಸ್ ಟೆಂಪರರಿ ರಿಲ್ಯಾಕ್ಸೇಷನ್, ಟೆಂಪರರಿ ಯುಫೋರಿಯಾ ಹಿ ಗೆಟ್ಸ್. ಯುಫೋರಿಯಾ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುವಂಥದ್ದು. ಓಕೆ, ತುಂಬಾ ಖುಷಿ ಆಗುವಂಥದ್ದು, ಯಾವುದೇ ರೀತಿಯ ನೋವು, ಯಾವುದೇ ರೀತಿಯ ಟೆನ್ಷನ್, ಸ್ಟ್ರೆಸ್ ಇಲ್ಲದೆ ಇರುವಂಥದ್ದು, ಅದನ್ನ ಯುಫೋರಿಯಾ ಅಂತ ಹೇಳ್ತಾರೆ. ಸೊ ಡೋಪಮೈನಿನ ಸೆಕ್ರೇಷನ್ ನಮ್ಮ ಬಾಡಿಯಲ್ಲಿ ಇನ್ಕ್ರೀಸ್ ಆದಷ್ಟು ಈ ಇಫೆಕ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಯುಫೋರಿಯಾ ಇಫೆಕ್ಟ್ ಈಸ್ ಇನ್ಕ್ರೀಸ್ಡ್. ಓಕೆ, ಸೊ ಕೊಕೇನ್ ಅದೇ ತರ ವರ್ಕ್ ಆಗ್ತದೆ ಬೈ ಇನ್ಕ್ರೀಸಿಂಗ್ ದ ಡೋಪಮೈನ್ ರಿಲೀಸ್ ಇನ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆ, ಅಂಡ್ ಇಟ್ ಈಸ್ ಆಲ್ಸೋ ಹೈಲಿ ಅಡಿಕ್ಟಿವ್. ಇದು ತುಂಬಾ ಅಡಿಕ್ಟಿವ್ ಆಗಿರ್ತದೆ. ಡೋಪಮೈನ್ ಈಸ್ ಹೈಲಿ ಅಡಿಕ್ಟಿವ್. ಒಂದ್ಸಲ ಹೈ ಡೋಪಮೈನ್ ರಿಲೀಸ್ಗೆ ಒಂದ್ಸಲ ಪರ್ಸನ್ ಅಡಿಕ್ಟ್ ಆದ್ರೆ ಹಿ ವಿಲ್ ಕ್ರೇವ್ ಫಾರ್ ದಿಸ್ ಅಗೇನ್ ಅಂಡ್ ಅಗೇನ್. ಅವ್ನಿಗೆ ಮತ್ತೆ ಮತ್ತೆ ಹೈ ಡೋಪಮೈನ್ ಇಫೆಕ್ಟ್ ಬೇಕು ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹೈ ಡೋಪಮೈನ್ ರಿಲೀಸ್ ಇಸ್ ಅಡಿಕ್ಟಿವ್ ಇನ್ ನೇಚರ್. ಓಕೆ, ಸೊ ಕೊಕೇನ್
it works. Its effect is it will increase or it will interfere the dopamine activity. Usually it will increase the production of dopamine, leading to a temporary euphoria, and it is also hallucinogenic. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ನೂ ಎರಡು ದೇ ಗಿವನ್ ಟೂ ನೇಮ್ಸ್ ಆಫ್ ಅ ಪ್ಲಾಂಟ್ ವಿಚ್ ಈಸ್ ಹ್ಯಾಲುಸಿನೋಜೆನಿಕ್ ಆದಂತಹ ಇನ್ನೆರಡು ಪ್ಲಾಂಟ್ ಅನ್ನ ಹೆಸರನ್ನು ಕೊಟ್ಟಿದ್ದಾರೆ. ಒನ್ ಈಸ್ ಅಟ್ರೋಪಾ ಬೆಲಡೋನಾ, ಅದ ಒನ್ ಈಸ್ ದತ್ತುರ. ಇದೆರಡು ಎಲಿಥ್ರೋಕ್ಸೈಲಮ್ ಕೋಕಾ ಜೊತೆ ಇದೆರಡು ಪ್ಲಾಂಟ್, ಇವುಗಳು ಕೂಡ ಹ್ಯಾಲಿಸಿನೋಜೆನಿಕ್ ಪ್ರಾಪರ್ಟಿಯನ್ನು ಹೊಂದಿರ್ತದೆ. ಓಕೆ, ಸೊ ಯು ಜಸ್ಟ್ ಸ್ಟಡಿ ದಿಸ್ ಟೇಬಲ್ ಥೊರೋಲಿ. ಇದರಿಂದನೇ ಕ್ವಶನ್ಸ್ ಬರಬಹುದು, MCQ ಕ್ವಶನ್ಸ್ ಬರಬಹುದು, 3 ಮಾರ್ಕ್ ಕ್ವಶನ್ಸ್ ಬರಬಹುದು. ಸ್ಟೂಡೆಂಟ್ಸ್ ಇದನ್ನ ಥೊರೋ ಆಗಿ ಈ ಟೇಬಲ್ ಅನ್ನ ಕಲ್ತ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಸ್ ಅಬೌಟ್ ಅಡಿಕ್ಷನ್ ಆ್ಯಂಡ್ ಡಿಪೆಂಡೆನ್ಸ್. ಇಲ್ಲಿ ಇಂಪಾರ್ಟೆಂಟ್ ಆದ ಟಾಪಿಕ್ ಅನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಅಲ್ಲಿಂದ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ, ಲೈಕ್ ವೈ ದ ಯಂಗ್ಸ್ಟರ್ಸ್ ಆರ್ ವೈ ಪೀಪಲ್ ಬಿಕಮ್ ಅಡಿಕ್ಟೆಡ್, ವಾಟ್ ಆರ್ ದ ರೀಸನ್ಸ್, ಅಡಿಕ್ಷನ್ಗೆ ರೀಸನ್ಸ್ ಎಲ್ಲವನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಐ ಆಮ್ ನಾಟ್ ಗೋಯಿಂಗ್ ಟು ಡೀಲ್ ದ್ಯಾಟ್. ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆದ ಟಾಪಿಕ್ ಮಾತ್ರ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ, ರೈಟ್? ಸೊ ಹಿಯರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಟೂ ಡೆಫಿನಿಷನ್ಸ್. ಓಕೆ, ಅಡಿಕ್ಷನ್ ಮತ್ತೆ ಡಿಪೆಂಡೆನ್ಸಿನ ಡೆಫಿನೇಷನ್ ಅನ್ನ ನೋಡ್ಕೊಳ್ಳಿ ನೆಕ್ಸ್ಟ್, ಆಯ್ತಾ? ಸೊ ಟೈಪ್ಸ್ ಆಫ್ ಡ್ರಗ್ಸ್ ಆದ್ಮೇಲೆ ಇದೆರಡು ಡೆಫಿನೇಷನ್ ಅನ್ನ ಕಲ್ತ್ಕೊಳ್ಳಿ. ವಾಟ್ ಈಸ್ ಅಡಿಕ್ಷನ್ ಅಂಡ್ ವಾಟ್ ಈಸ್ ಡಿಪೆಂಡೆನ್ಸ್? ವಾಟ್ ಈಸ್ ಅಡಿಕ್ಷನ್? ಗಿವನ್ ಅ ವೆರಿ ಸಿಂಪಲ್ definition in the textbook: the physiological attachment to certain effects like euphoria. Euphoria ಅಂದ್ರೆ ಏನು ಅಂತ ಹೇಳಿದೆ ನಾನು, ರೈಟ್? euphoria and temporary feeling of well being. ಓಕೆ, ಸೊ ಈ ತರದ ಒಂದು ಇಫೆಕ್ಟಿಗೆ ಅಟ್ಯಾಚ್ಮೆಂಟ್ ಆಗುವಂಥದ್ದು, ಓಕೆ, ಡಿಪೆಂಡ್ ಆಗುವಂಥದ್ದು. ಫಿಸಿಯೋಲಾಜಿಕಲ್ ಅಟ್ಯಾಚ್ಮೆಂಟ್ ಟು ಸರ್ಟನ್ ಇಫೆಕ್ಟ್. ಯಾಕೆ ಈ ಎಫೆಕ್ಟ್ ಬರ್ತದೆ? ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಡ್ರಗ್ ಆರ್ ಆಲ್ಕೋಹಾಲ್. ಡ್ರಗ್ ಮತ್ತು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ಬರುವಂತಹ ಇಫೆಕ್ಟ್ಸ್, ಯುಫೋರಿಯಾ ಅಥವಾ ಟೆಂಪರರಿ ಫೀಲಿಂಗಿಗೆ ಅಟ್ಯಾಚ್ಮೆಂಟ್ ಅನ್ನು ತೋರಿಸ್ಕೊಂಡ್ರೆ ಅದನ್ನು ಎಡಿಕ್ಷನ್ ಅಂತ ಕರೀತಾರೆ, ರೈಟ್? ಫಿಸಿಯೋಲಾಜಿಕಲ್ ಅಟ್ಯಾಚ್ಮೆಂಟ್ ಟು ಸರ್ಟನ್ ಇಫೆಕ್ಟ್ಸ್ ಸಚ್ ಎಸ್ ಯುಫೋರಿಯಾ, ಟೆಂಪರರಿ ಫೀಲಿಂಗ್ ಆಫ್ ವೆಲ್ ಬೀಯಿಂಗ್ ಅಸೋಸಿಯೇಟೆಡ್ ವಿತ್ ಡ್ರಗ್ ಆರ್ ಆಲ್ಕೋಹಾಲ್ ಇಸ್ ಎಡಿಕ್ಷನ್. ನಾವು ವಾಟ್ ಇಸ್ ಡಿಪೆಂಡೆನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ, ರೈಟ್? ಸೊ ಡಿಪೆಂಡೆನ್ಸ್ ಈಸ್ ಅಡಿಕ್ಷನ್ ಸಿವಿಯರ್ ಆದ್ರೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗುದಿಲ್ಲ. In that case, the person become dependent on the drug or the alcohol. Okay, severe addiction ಆದಾಗ ಅದಕ್ಕೆ ಡಿಪೆಂಡ್ ಆಗ್ತಾರೆ. ಏನು ಡಿಪೆಂಡ್ ಅಂದ್ರೆ ಡಿಪೆಂಡೆನ್ಸ್ ಅಂದ್ರೆ the person becomes so attached to the drugs that if you suddenly discontinue the drug or alcohol ಮತ್ತೆ ಡ್ರಗ್ ಅವರಿಗೆ ಸಿಗದೇ ಇದ್ರೆ ಅವರು ಸಿವಿಯರ್ ಆದಂತಹ ಕೆಲವೊಂದು ಸಿಂಪ್ಟಮ್ಸ್ ಅನ್ನು ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ವಾಟ್ ಈಸ್ ಡಿಪೆಂಡೆನ್ಸ್? ದ ಟೆಂಡೆನ್ಸಿ ಆಫ್ ಅ ಬಾಡಿ ಟು ಮ್ಯಾನಿಫೆಸ್ಟ್, okay, to show a characteristic and unpleasant withdrawal syndrome symptoms. Okay, so ಡ್ರಗ್ ತಗೊಂತಾ ಇದ್ದು ಅದು ಬಿಟ್ಟ ತಕ್ಷಣ ತೋರಿಸುವಂತಹ ಸಿಂಪ್ಟಮ್ಸ್ ಅನ್ನ ವಿಡ್ರಾವಲ್ ಸಿಂಪ್ಟಮ್ ಅಂತ ಕರೀತಾರೆ. ಓಕೆ, ಸೊ ವಿಡ್ರಾವಲ್ ಸಿಂಪ್ಟಮ್ ಅನ್ನ ಪರ್ಸನ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಅಂತಾದ್ರೆ ಹಿ ಹ್ಯಾಸ್ ಎಂಟರ್ ಸ್ಟೇಜ್ ಆಫ್ ಡಿಪೆಂಡೆನ್ಸ್ ಅಂತ ಕರೀತಾರೆ. ಸೊ ಇದೆರಡು ಡೆಫಿನೇಷನ್ ಅನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ ಮಕ್ಕಳೇ. ಓಕೆ, ದೆನ್ ನೆಕ್ಸ್ಟ್ ದೇ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಇಫೆಕ್ಟ್ ಆಫ್ ಡ್ರಗ್ಸ್. ಏನೇನಾಗ್ತದೆ ಡ್ರಗ್ಸ್ ತಗೊಂಡ್ರೆ ಅಂತ ಇದನ್ನ ಮೂರು ರೀತಿಯಲ್ಲಿ ಮೂರು ಲೆವೆಲ್ ಅಲ್ಲಿ ಡಿಸ್ಕಸ್ ಮಾಡಿದ್ರು ಟೆಕ್ಸ್ಟ್ ಬುಕ್ ಅಲ್ಲಿ. ದ ಫಸ್ಟ್ ಈಸ್ ಇಮಿಡಿಯೇಟ್ ಇಫೆಕ್ಟ್. ಡ್ರಗ್ ತಗೊಂಡ ತಕ್ಷಣ ಏನಾಗ್ತದೆ, ಹೌ ಡು ವಿ ಐಡೆಂಟಿಫೈ ವೆದರ್ ದ ಪರ್ಸನ್ ಇಸ್ ಟೇಕನ್ ಡ್ರಗ್ ಅನ್ನೋದ್ರ ಬಗ್ಗೆ. ಇಮಿಡಿಯೇಟ್ ಎಫೆಕ್ಟ್ ಇಸ್ ಒನ್ ಇಸ್ ರೆಕ್ಲೆಸ್ ಬಿಹೇವಿಯರ್. ರೆಕ್ಲೆಸ್ ಅಂದ್ರೆ ಕೇರ್ಲೆಸ್ ಬಿಹೇವಿಯರ್, ಯಾರಿಗೂ ಏನು ಕೇರ್ ಮಾಡದೆ ಇರುವಂತದ್ದು. ಓಕೆ, ಏನ್ ಹೇಳಿದ್ರು ಕೇಳದೆ ಇರುವಂತದ್ದು. ವ್ಯಾಂಡಲಿಸಮ್ ಈಸ್ ಹಾರ್ಮಿಂಗ್ ದ ಪಬ್ಲಿಕ್ ಪ್ರಾಪರ್ಟೀಸ್. ಓಕೆ, ಯಾವುದೇ ರೀಸನ್ ಇಲ್ಲದೆ ಅನ್ನೆಸೆಸರಿಯಾಗಿ ಪಬ್ಲಿಕ್ ಪ್ರಾಪರ್ಟಿಯನ್ನು ಹಾರ್ಮ್ ಮಾಡುವಂಥದ್ದು, ಜನಗಳಿಗೆ ಹಾರ್ಮ್ ಮಾಡುವಂಥದ್ದು. ವಯೋಲೆನ್ಸ್ ಓಕೆ, ಇದೆಲ್ಲವೂ ಕೂಡ ಡ್ರಗ್ ತಗೊಂಡ್ರೆ ಆಗುವಂತಹ ಇಫೆಕ್ಟ್ಸ್. ಸಮಟೈಮ್ಸ್ ದ ಸಿವಿಯರ್ ಕಾಸಸ್ ಮೇ ಆಲ್ಸೋ ಲೀಡ್ ಟು ಕೋಮಾ ಅಂಡ್ ಡೆತ್. ಓಕೆ, ಸಿವಿಯರ್ ಆಗಿ ಏನಾಗ್ತದೆ, ಡ್ರಗ್ ಅಬ್ಯೂಸರ್ಸ್ ದೇ ಹ್ಯಾವ್ ಮಲ್ಟಿಪಲ್ ಬ್ಯಾಡ್ ಹ್ಯಾಬಿಟ್ಸ್. ಒಂದು ಇಂಟ್ರಾವೀನಸ್ ಡ್ರಗ್ ಮಾತ್ರ ತಗೊಳ್ತಾ ಇರೋದಲ್ಲ, ದೇ ಟೇಕ್ ದಿಸ್ ಓಪಿಯಾಯ್ಡ್ಸ್ ಇರ್ಬೋದು, ಕ್ಯಾನಬಿನಾಯ್ಡ್ಸ್ ಇರ್ಬೋದು, ಅದರ ಜೊತೆ ಆಲ್ಕೋಹಾಲು ತಗೊಳ್ತಾರೆ, ಸ್ಮೋಕಿಂಗ್ ಇರ್ತದೆ, ಮಲ್ಟಿಪಲ್ ಡ್ರಗ್ಸ್ ಅನ್ನ ಅಬ್ಯೂಸ್ ಮಾಡ್ತಾ ಇರ್ತದೆ ಒಟ್ಟೊಟ್ಟಿಗೆ. ದ್ಯಾಟ್ ವಿಲ್ ಲೀಡ್ ಟು ದ ಡ್ರಗ್ ಇಂಟರಾಕ್ಷನ್ಸ್ ಇನ್ ದ ಬಾಡಿ ಅಂಡ್ ಮೇ ಇವನ್ ಲೀಡ್ ಟು ಕೋಮಾ ಆರ್ ಡೆತ್ ಇನ್ ಸಿವಿಯರ್ ಕೇಸಸ್. ದೀಸ್ ಆರ್ ದ ಇಮಿಡಿಯೇಟ್ ಇಫೆಕ್ಟ್ಸ್. ಆಮೇಲೆ ಡ್ರಗ್ ಅಬ್ಯೂಸ್ ಕ್ಯಾನ್ ಈವನ್ ಲೀಡ್ ಟು ಇನ್ಫೆಕ್ಷನ್ಸ್ ಲೈಕ್ ಹೆಪಟೈಟಿಸ್ ಅಂಡ್ HIV AIDS. ದಿಸ್ ಇಸ್ ಸೀನ್ ಇನ್ ಯೂಶುವಲಿ ಇಂಟ್ರಾವೀನಸ್ ಡ್ರಗ್ ಅಬ್ಯೂಸರ್ಸ್. ಇಂಟ್ರಾವೀನಸ್ ಅಂದ್ರೆ ಏನ್ ಇಂಜೆಕ್ಷನ್ ಮೂಲಕ
ಡ್ರಗ್ಸ್ ತಗೊಳ್ತಾರಲ್ಲ, ಡೈರೆಕ್ಟ್ ಆಗಿ ಅವ್ರ ಬಾಡಿಗೆ ಇಂಜೆಕ್ಟ್ ಮಾಡ್ಕೊಳ್ತಾರೆ, ಸಿರಿಂಜಸ್ ತಗೊಂಡು, ನೀಡಲ್ಸ್ ತಗೊಂಡು. ಅವರಲ್ಲಿ ಯೂಶ್ವಲಿ ವಾಟ್ ದೇ ಡೂ ಇಸ್, ಗ್ರೂಪ್ ಆಫ್ ಡ್ರಗ್ ಅಬ್ಯೂಸರ್ಸ್ ವಿಲ್ ಬಿ ದೇರ್, ದೇ ವಿಲ್ ಬಿ ಶೇರಿಂಗ್ ಅ ಸೇಮ್ ನೀಡಲ್ ಟು ಅಬ್ಯೂಸ್ ಡ್ರಗ್. ಅಂದ್ರೆ ಒಂದು 5-6 ಜನ ಇದ್ರೆ ಅವರೆಲ್ಲರೂ ಕೂಡ ಒಂದೇ ನೀಡಲ್ ಅನ್ನ ತಗೊಂಡು ಇಂಜೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ. ಓಕೆ, ದಾಟ್ ಈಸ್ ಅ, ಅದರಲ್ಲಿ ಒಬ್ಬನಿಗೆ ಏನೋ ಒಂದು ಹೆಪಟೈಟಿಸ್ ಬಿ ಅಥವಾ HIV ಇನ್ಫೆಕ್ಷನ್ ಇದೆ ಅಂತ ಆದ್ರೆ, ಇಟ್ ವಿಲ್ ಈಸಿಲಿ ಸ್ಪ್ರೆಡ್ ಟು ಎವ್ರಿ ಒನ್ ಥ್ರೂ ದ ನೀಡಲ್ಸ್. ಓಕೆ, ಇಟ್ ವಿಲ್ ಲೀಡ್ ಟು intravenous drug abusing will lead to different kinds of dangerous infections like hepatitis B, ಇದು ಲಿವರಿನ ಇನ್ಫೆಕ್ಷನ್. ಅದೇ ತರ ಏಡ್ಸ್ ಕೂಡ ಬರ್ಬೋದು. ಕ್ರೋನಿಕ್ ಇಫೆಕ್ಟ್ ಅಂದ್ರೆ ಲಾಂಗ್ ಟರ್ಮ್ ಇಫೆಕ್ಟ್, ಲೈಫ್ ಲಾಂಗ್ ಇರುವಂತಹ ಪ್ರಾಬ್ಲಮ್ ಅವರಿಗೆ. ದಟ್ ಒನ್ ಈಸ್ ಲಿವರ್ ಸಿರೋಸಿಸ್. ದಿಸ್ ಈಸ್ ಬಿಕಾಸ್ ಆಫ್ ಆಲ್ಕೋಹಾಲ್. ಕಂಟಿನ್ಯೂಸ್ ಆಗಿ ಒಂದು 10-20-25 ವರ್ಷ ಕಂಟಿನ್ಯೂಸ್ ಆಗಿ ಆಲ್ಕೋಹಾಲ್ ಅಬ್ಯೂಸ್ ಮಾಡ್ತಾ ಇದ್ರೆ ಲಿವರ್ ವಿಲ್ ಕಂಪ್ಲೀಟ್ಲಿ ಅಂಡರ್ಗೋ ಡ್ಯಾಮೇಜ್. ಇಟ್ ವಿಲ್ ಲಿವರಿಗೆ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗ್ತದೆ, ಅಂಡ್ ವಿ ಕಾಲ್ ದಟ್ ಕಂಡೀಷನ್ ಆಸ್ ಲಿವರ್ ಸಿರೋಸಿಸ್. ಅದಕ್ಕೆ ಕ್ಯೂರೇ ಇಲ್ಲ, ದೇರ್ ಇಸ್ ನೋ ಕ್ಯೂರ್ ಫಾರ್ ದಿಸ್. ಇಟ್ ವಿಲ್ ಅಲ್ಟಿಮೇಟ್ಲಿ ಲೀಡ್ ಟು ದ ಡೆತ್. ಸಿಗರೇಟ್ ಸ್ಮೋಕಿಂಗ್ will lead to a chronic condition of the lungs known as emphysema. Okay, first year ಅಲ್ಲಿ ಕಲ್ತಿದ್ದೀರಿ ನೀವು. Okay, then we can also see drug abusing in sport person ಅಲ್ವಾ. ಸ್ಪೋರ್ಟ್ಸ್ ಅಲ್ಲಿ, ಅಥ್ಲೆಟ್ಸ್ ಅಲ್ಲಿ, ರನ್ನರ್ಸ್, ವೇಟ್ ಲಿಫ್ಟಿಂಗ್ ಅಲ್ಲಿ ಮಾಡುವಂತಹ ಅಥ್ಲೆಟ್ಸ್ ಅಲ್ಲಿ ಯೂಶ್ವಲಿ ವಿ ಹ್ಯಾವ್ ಸೀನ್ ಇಟ್ ಇನ್ ನ್ಯೂಸ್ ಪೇಪರ್ಸ್, ಓದಿದ್ದೇವೆ ನಾವು ಅಲ್ವಾ, ಡ್ರಗ್ ಅಬ್ಯೂಸ್ ಮಾಡ್ತಾರೆ ಅವರು ಅಂತ ಹೇಳಿ. ರೈಟ್, ನಾರ್ಕೋಟಿಕ್ ಡ್ರಗ್ಸ್ ಅಂತ ಕರೀತಾರೆ ಅದನ್ನ. ಯಾಕೆ ಸ್ಟೀರಾಯ್ಡ್ಸ್ ಅನ್ನು ಇಂಜೆಕ್ಟ್ ಮಾಡ್ಕೊಳ್ತಾರೆ ಟು ಇನ್ಕ್ರೀಸ್ ದ ಸ್ಟ್ರೆಂತ್. ಇಮಿಡಿಯೇಟ್ ಆಗಿ ಅವ್ರಿಗೆ ಈಗ ವೇಟ್ ಲಿಫ್ಟಿಂಗಿಗೆ ಲಿಫ್ಟ್ ಮಾಡ್ತಿರೋಂಥ ಮೊಮೆಂಟ್ ಅಲ್ಲಿ ಅವ್ರ ಬಾಡಿ ಹೈ ಎನರ್ಜಿ ಬೇಕು. ಓಕೆ, ಸೊ ಬಾಡಿಯಲ್ಲಿ ಪೇನ್ ಇದ್ರೆ ಅವ್ರಿಗೆ ಅದನ್ನ ಫೀಲ್ ಆಗಬಾರ್ದು ಅವ್ರಿಗೆ. ರೈಟ್, ದೇ ಹ್ಯಾವ್ ಟು ಪರ್ಫಾರ್ಮ್ ವೆಲ್. ಟು ಇಂಪ್ರೂವ್ ದ ಪರ್ಫಾರ್ಮೆನ್ಸ್ ದೇ ವಿಲ್ ಇಂಜೆಕ್ಟ್ ದ ಬಾಡಿ ವಿತ್ ದ ನಾರ್ಕೋಟಿಕ್ ಡ್ರಗ್ಸ್. Okay, and that drugs will have side effects both on males and females. Females allu irtade, males allu. You have seen no weight lifting ಮಾಡುವಂತ you can make out ಅವರ ಬಾಡಿಯಲ್ಲಿ ಸ್ವಲ್ಪ ಚೇಂಜಸ್ ಬಂದಿರ್ತದೆ. ರೈಟ್, ಸೊ ದೆರ್ ಈಸ್ ಫಿಮೇಲ್ಸ್ ಮೋಸ್ಟ್ಲಿ ಮಸ್ಕ್ಯುಲೈನ್, ಅವ್ರಿಗೆ ಮಸಲ್ ಜಾಸ್ತಿ ಡೆವಲಪ್ ಆಗಿರ್ತದೆ, ಬಾಡಿ ಹೇರ್ಸ್ ಜಾಸ್ತಿ ಇರ್ತದೆ. ಸೊ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಇದೆ, ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಮೇಲ್ಸಿಗೆ ಬೇರೆ ಸೈಡ್ ಇಫೆಕ್ಟ್ಸ್, ಫಿಮೇಲ್ಸ್ ಅಲ್ಲಿ ಬೇರೆ ಸೈಡ್ ಇಫೆಕ್ಟ್. ನೋಟ್ ಮಾಡ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, 3 ಮಾರ್ಕ್ಸ್ ಕೇಳುವಂತ ಕ್ವೆಶನ್. ಓಕೆ, ನೆಕ್ಸ್ಟ್ ದ ಲಾಸ್ಟ್ ಟಾಪಿಕ್ ಆಫ್ ದ ಚಾಪ್ಟರ್ ಈಸ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಅಂತ ಕೊಟ್ಟಿದ್ದಾರೆ. 5 ಪಾಯಿಂಟ್ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ. ದಿಸ್ ಇಸ್ ಇಂಪಾರ್ಟೆಂಟ್, ದೇ ಮೇ ಆಸ್ಕ್ ಇಟ್ ಫಾರ್ 5 ಮಾರ್ಕ್. ಓಕೆ, ಸೊ ಇದರ ಡಿಸ್ಕ್ರಿಪ್ಷನ್ ನಿಮಗೆ ಮರ್ತೋದ್ರೆ ಅಟ್ ಲೀಸ್ಟ್ ರೈಟ್ ದ ಪಾಯಿಂಟ್ ಸೈಡ್ ಹೆಡ್ಡಿಂಗ್. ಅವಾಯ್ಡ್ ಅನ್ಡ್ಯೂ ಪೀರ್ ಪ್ರೆಷರ್, ಎಜುಕೇಶನ್ ಅಂಡ್ ಕೌನ್ಸಿಲಿಂಗ್, ಸೀಕಿಂಗ್ ಹೆಲ್ಪ್ ಫ್ರಮ್ ಪೇರೆಂಟ್ಸ್ ಅಂಡ್ ಪೀರ್ಸ್, ಲುಕಿಂಗ್ ಫಾರ್ ಡೇಂಜರ್ ಸೈನ್, ಸೀಕಿಂಗ್ ಪ್ರೊಫೆಷನಲ್ ಅಂಡ್ ಮೆಡಿಕಲ್ ಹೆಲ್ಪ್. ಈ 5 ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ನಿಮ್ಮದೇ ಸೆಂಟೆನ್ಸ್ ಅಲ್ಲಿ ಬರಿಬಹುದು. ಇದನ್ನ ಈಸಿ ಇದೆ, ಒಂದ್ಸಲ ಓದಿದ್ರೆ ಯು ಕ್ಯಾನ್ ರೈಟ್ ಇಟ್ ಬೈ ಯೋರ್ ಸೆಲ್ಫ್. ಓಕೆ, ದಿಸ್ ಯು ಮೇ ಎಕ್ಸ್ಪೆಕ್ಟ್ ಫಾರ್ 5 ಮಾರ್ಕ್. ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್, ದಟ್ ಇಸ್ ದ ಲಾಸ್ಟ್ ಟಾಪಿಕ್ ಫ್ರಮ್ ದಿಸ್ ಚಾಪ್ಟರ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ I have listed down important concepts here. ನೀವು ಬೇಕಾದ್ರೆ ಒಂದ್ಸಲ ಸ್ಕ್ರೀನ್ ಶಾಟ್ ಏನಾದ್ರು ತಗೊಂಡು ಇಟ್ಕೊಳ್ಬಹುದು. ಇದನ್ನ ಯಾವುದನ್ನೆಲ್ಲ ಓದಬೇಕು ಎಕ್ಸಾಮಿಗೆ ಅಂತ ಆಲ್ಮೋಸ್ಟ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಬಟ್ ಸಿ ಹಿಯರ್ ಸ್ಟೂಡೆಂಟ್ಸ್, ಕಾಮನ್ ಡಿಸೀಸಸ್ ಇನ್ ಹ್ಯೂಮನ್ ಅಲ್ವಾ, ಒಂದು ಟೇಬಲ್ ಮಾಡಿ ಫಸ್ಟ್ ಸೆಷನ್ ಅಲ್ಲಿ ನಾವು ನೋಡಿದ್ದೇವೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ MCQ, ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ಬೋದು, ಅಥವಾ 3 ಮಾರ್ಕ್ಸ್ ಇರ್ಬೋದು, ಈವನ್ 5 ಮಾರ್ಕ್ಸ್. 5 ಡಿಸೀಸ್ ಕೊಟ್ಟು ಕಾಸಿಟಿವ್ ಏಜೆಂಟ್ ಕೇಳ್ಬೋದು. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿಂದ ಕ್ವಶನ್ಸ್ ಬಂದೇ ಬರ್ತದೆ. ವೆರಿ 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 ಇಂಪಾರ್ಟೆಂಟ್. ಆ ಟೇಬಲ್ ಅನ್ನ ಕರೆಕ್ಟ್ ಆಗಿ ಕಲ್ಕೊಳ್ಳಿ, ಕಾಮನ್ ಡಿಸೀಸಸ್ ಇನ್ ಹ್ಯೂಮನ್ ಅಂತ ಹೇಳಿ. ಓಕೆ, ದೆನ್ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ಮಲೇರಿಯಾ ವೈರಸ್, ಇದು 5 ಮಾರ್ಕ್ಸಿಗೆ ಬರಬಹುದಾದಂತಹ ಕ್ವಶನ್. Then describe innate immunity, list 4 levels of barriers: physical, physiological barrier, cellular barrier, cytokine barrier. ಅದನ್ನ 2 ಮಾರ್ಕ್ಸಿಗೆ ಎಕ್ಸ್ಪೆಕ್ಟ್ ಮಾಡಬಹುದು ನೀವು, ಅಥವಾ 3 ಮಾರ್ಕ್ಸಿಗೂ sometimes. Okay, distinguish between humoral and cell mediated immunity for 2 marks. Antibody structure for 2 marks, very important. Okay, antibody structure very important. Distinguish between active and passive immunity for 2 marks, important. Write a note on lymphoid organ for 3 marks, or even for 5 marks, very rare. 3 ಮಾರ್ಕ್ಸಿಗೆ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ದೆನ್ ಆಸ್ ಐ ಟೋಲ್ಡ್ ಯು, ಇವತ್ತಿನ ಸೆಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್, ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್, ಡೋಂಟ್ ಮಿಸ್ ದಿಸ್. ಇದನ್ನ ಕಲ್ತ್ಕೊಳ್ಳಿ. ಓಕೆ, 5 ಮಾರ್ಕ್ಸಿಗೆ ಕೇಳುವಂಥದ್ದು. ಕಾಸಸ್ ಆಫ್ ಕ್ಯಾನ್ಸರ್,
maybe for 3 marks. Types of drug you can expect MCQ ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೈಪ್ಸ್ ಆಫ್ ಡ್ರಗ್, ಸೈಡ್ ಎಫೆಕ್ಟ್ಸ್ ಆಫ್ ಅನಬಾಲಿಕ್ ಸ್ಟೀರಾಯ್ಡ್ಸ್ ಇನ್ ಫೀಮೇಲ್ಸ್ ಸಪ್ರೇಟ್ ಆಗಿ, ಮೇಲ್ಸ್ ಸಪ್ರೇಟ್ ಆಗಿ 3 ಮಾರ್ಕ್ಸಿಗೆ ಕೇಳುವಂಥದ್ದು ಇದು. ಓಕೆ, ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಡ್ರಗ್ ಅಂಡ್ ಆಲ್ಕೋಹಾಲ್ ಫಾರ್ 5 ಮಾರ್ಕ್ಸ್. ಇದಿಷ್ಟನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ನೀವು ಬಿಡ್ಲೇಬಾರ್ದಾದಂತಹ ಟಾಪಿಕ್ ಒಂದಿದು. ಯು ಶುಡ್ ನೆವರ್ ಮಿಸ್ ದಿಸ್. ಓಕೆ, ಇದನ್ನು ಕಲ್ತ್ಕೊಳ್ಳೇಬೇಕು. ಆ ಟೇಬಲ್ ಏನಿದೆ ಅದು. ಆಮೇಲೆ ಆಂಟಿಬಾಡಿ ಸ್ಟ್ರಕ್ಚರ್ ಕಲ್ತ್ಕೊಳ್ಳೇಬೇಕು. ದೆನ್ ಯು ಮಸ್ಟ್ ಸ್ಟಡಿ the schematic representation of retrovirus. Okay students, ಇದೆಲ್ಲ important topics. Okay, so with this we have completed human health and disease ಚಾಪ್ಟರ್ ಅನ್ನ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ಒಂದ್ಸಲ ಎಲ್ಲ ನೋಡ್ಕೊಂಡಿದ್ದೇವೆ. ಅದೇ ತರ ಯಾವ್ದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಯಾವ ತರ ಕ್ವಶನ್ಸ್ ಬರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ರೈಟ್ ಸ್ಟೂಡೆಂಟ್ಸ್? So with that, we are going to end today's session. If you have any doubts, you can ask in the chat box. Okay, and once again, if you want the notes of this session, please fill in the Google form which is given in the description of this video. Okay students, with that we are going to end this session. Thank you for joining us live. Okay, see you all in the next session. Thank you.